ಹಾಯ್ ಗೈಸ್, ನಮ್ಮಲ್ಲಿ ಎಷ್ಟೋ ಜನರಿಗೆ ದೆವ್ವ ಇದೆಯಾ ಇಲ್ವಾ ಅನ್ನೋ ಡೌಟ್ ಇದೆ. ಅದೇ ತರ ಈ ಚಿತ್ರದಲ್ಲಿ ಡಾಕ್ಟರ್ಸ್ ಹಾಗೇನೆ ಮಂತ್ರವಾದಿಗಳ ನಡುವೆ ಒಂದು ಪೈಪೋಟಿ ಶುರುವಾಗುತ್ತೆ. ಡಾಕ್ಟರ್ಸ್ ದೆವ್ವ ಇಲ್ಲ ಅಂತ ವಾದ ಮಾಡಿದ್ರೆ ಮಂತ್ರವಾದಿಗಳ ಗುಂಪು ಇದೆ ಅಂತ ವಾದ ಮಾಡ್ತಾರೆ. ಕೊನೆಗೊಬ್ರು ಮಂತ್ರವಾದಿ ಚಿತ್ರದ ಹೀರೋಗೆ ನಾನ್ ಹೇಳೋ ಮನೇಲಿ ಒಂದಿನ ಸ್ಟೇ ಆಗಿ ಅಂತ ಚಾಲೆಂಜ್ ಮಾಡ್ತಾರೆ. ಸೊ ಚಾಲೆಂಜ್ ಒಪ್ಕೊಂಡು ಆ ಮನೆಗೆ ಹೋದ್ಮೇಲೆ ಹೀರೋ ಏನೆಲ್ಲ ಸಮಸ್ಯೆನ ಫೇಸ್ ಮಾಡ್ತಾರೆ ಅನ್ನೋದೇ ಪೂರ್ತಿ ಕತೆ. ಅದ್ರಲ್ಲೂ ಕ್ಲೈಮ್ಯಾಕ್ಸ್ ನಲ್ಲಿ ಗೆಸ್ಸೆ ಮಾಡೋಕೆ ಆಗದೆ ಇರೋ ಟ್ವಿಸ್ಟ್ ಗಳನ್ನ ಕೊಟ್ಟಿರ್ತಾರೆ. ಚಿತ್ರದ ಹೆಸರು ಅಷ್ಟಕರ್ಮ. 2022ರಲ್ಲಿ ತೆರೆ ಕಂಡಿದ್ದ ತಮಿಳ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಚಿತ್ರನ ನೈಜ ಘಟನೆನ ಆಧಾರವಾಗಿ ಇಟ್ಕೊಂಡು ಶೂಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಪ್ರಾಣಿ ಕೊಂಬನ್ನ ಇಟ್ಟು ಮಾಟ ಮಾಡ್ತಾನೆ. ಆಮೇಲೆ ಒಂದು ಗೊಂಬೆ ಮೇಲೆ ಯಾರೋ ಒಬ್ಬ ವ್ಯಕ್ತಿಯ ಫೋಟೋನ ಅಂಟಿಸಿ ಅದನ್ನ ಹೂತಾಕ್ತಾನೆ. ಕಟ್ ಮಾಡಿದ್ರೆ ಒಬ್ರು ಸ್ವಾಮೀಜಿನ ತೋರಿಸ್ತಾರೆ. ಇವರು ಸತ್ತೋಗಿರೋ ವ್ಯಕ್ತಿಗಳ ಆತ್ಮದ ಜೊತೆ ಮಾತಾಡ್ತಾರಂತೆ. ಸೊ ಇವ್ರನ್ನ ಮೀಟ್ ಆಗೋಕೆ ಚಿತ್ರದ ಹೀರೋ ಅರ್ಜುನ್ ಹಾಗೇನೆ ಇಬ್ರು ಲೇಡೀಸ್ ಬಂದಿರ್ತಾರೆ. ಇನ್ನು ಈ ಲೇಡಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋ ತನ್ನ ಗಂಡನ ಆತ್ಮದ ಜೊತೆ ಮಾತಾಡೋದಕ್ಕೆ ಬಂದಿದ್ದಾಳೆ. ಈ ಸ್ವಾಮೀಜಿ ಮೇಲೆ ಆತ್ಮ ಸೇರ್ಕೊಂಡು ಮಾತಾಡೋದಕ್ ಶುರು ಮಾಡುತ್ತೆ. ಏನ್ ರೀತು, ಡ್ರೈವರ್ ಚೆನ್ನಾಗಿದ್ದಾನ? ನಾನ್ ಯಾಕೆ ಸೂಸೈಡ್ ಮಾಡ್ಕೊಂಡೆ ಅಂತ ತಿಳ್ಕೊಳಕ್ ಬಂದ? ನೀನು ನಮ್ ಡ್ರೈವರ್ ಜೊತೆನೆ ಅಫೇರ್ ಇಟ್ಕೊಂಡಿದ್ದೆ. ಇದನ್ನ ಕಣ್ಣಾರೆ ನೋಡಿದ್ಮೇಲೆ ನನ್ನಿಂದ ತಡ್ಕೊಳ್ಳೋದಕ್ ಆಗ್ಲಿಲ್ಲ. ಅದಕ್ಕೇನೆ ಸೂಸೈಡ್ ಮಾಡ್ಕೊಂಡೆ. ಏನ್ ಚಿನ್ನ, ಡ್ರೈವರ್ ಚೆನ್ನಾಗ್ ಕಂಪನಿ ಕೊಡ್ತಾ ಇದ್ದಾನ? ಇದನ್ ಕೇಳಿ ಗಾಬರಿಯಾಗಿದ್ದ ಈ ಲೇಡಿ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಅರ್ಜುನ್ ಹಾಗೇನೆ ಇನ್ನೊಬ್ರು ಲೇಡಿ ಬರ್ತಾರೆ. ಈ ಲೇಡಿ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರೋ ಮಗನ್ ಜೊತೆ ಮಾತಾಡೋದಕ್ ಬಂದಿದ್ದಾರೆ. ಇವ್ರು ಯಾರು? ಇವ್ರು ನಮ್ ನೇಬರ್. ನನ್ ಮಗ ಅಂದ್ರೆ ಇವ್ರಿಗೆ ತುಂಬಾ ಇಷ್ಟ, ಅದಕ್ಕೇನೆ ಜೊತೆಲ್ ಕರ್ಕೊಂಡ್ ಬಂದಿದ್ದೀನಿ. ಈಗ ಇವ್ರ ಮಗನ ಆತ್ಮ ಸ್ವಾಮೀಜಿ ಮೇಲೆ ಸೇರ್ಕೊಂಡು ಮಾತಾಡೋದಕ್ ಶುರು ಮಾಡುತ್ತೆ. ಅಮ್ಮ, ನಾನು ಸೈಡಲ್ಲೇ ಸೈಕಲ್ ಓಡಿಸ್ಕೊಂಡು ಹೋಗ್ತಿದ್ದೆ, ಆ ಬಸ್ ಅವನೇ ಬಂದು ಗುದ್ಬಿಟ್ಟ ಅಂತ. ಇದನ್ ಕೇಳಿ ಆ ಲೇಡಿ ಅಳ್ತಾ ಇದ್ದಾರೆ. ಟ್ವಿಸ್ಟ್ ಏನಂದ್ರೆ ಅರ್ಜುನ್ ಹಿಡನ್ ಕ್ಯಾಮರಾನ ಇಟ್ಕೊಂಡು ಇದನ್ನೆಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಈಗ ಅರ್ಜುನ್ ಸ್ವಾಮೀಜಿ ಕಿವಿಲಿದ್ದ ಇಯರ್ ಬಡ್ ನ ತೆಗಿತಾರೆ. ಅಂದ್ರೆ ಇವನು ಕಳ್ ಸ್ವಾಮೀಜಿ. ಇವಂದೇ ಟೀಮ್ ಇಟ್ಕೊಂಡು ಏನೆಲ್ಲ ಮಾಡ್ತಿದ್ದಾನೆ ಅಂತ ಅರ್ಜುನ್ FB ಲೈವ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಫಸ್ಟ್ ಇವ್ರಿಗೆ ಕ್ಲೈಂಟ್ ಗಳು ಕಾಲ್ ಮಾಡಿದಾಗ ಇದೇ ದಿನ ಬನ್ನಿ ಅಂತ ಒಂದು ಡೇಟ್ ನ ಫಿಕ್ಸ್ ಮಾಡ್ತಾರೆ. ಅದಕ್ಕೂ ಮುಂಚೆ ಅವ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಅವ್ರು ಹೇಗ್ ಸತ್ರು ಅಂತ ಪರ್ಸನಲ್ ಡೀಟೇಲ್ಸ್ ನ ತಿಳ್ಕೊಂಡು ಈ ರೀತಿ ಜನರನ್ನ ಯಾಮಾರಿಸ್ತಾ ಇದ್ದಾರೆ ಅಂತ. ಇವನ್ ಫ್ರಾಡ್ ಅನ್ನೋದು ಗೊತ್ತಾದ್ಮೇಲೆ ಈ ಲೇಡಿ ಸ್ವಾಮೀಜಿ ಕೆನ್ನೆಗೆ ಹೊಡಿತಾರೆ. ಅರ್ಜುನ್ ಸೈಕ್ಯಾಟ್ರಿಸ್ಟ್ ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ಕಟ್ ಮಾಡಿ ಮೇಘ ಅನ್ನುವ ಲೇಡಿನ ತೋರಿಸ್ತಾರೆ. ಅವರಿಗೆ ಒಬ್ಳು ಮಗಳಿದ್ದಾಳೆ. ಹಾಗೇನೆ ಮೇಘ ಪ್ರೆಗ್ನೆಂಟ್ ಆಗಿರೋದ್ರಿಂದ ಜಾಸ್ತಿ ಓಡಾಡಕ್ ಆಗಲ್ಲ. ಮಗಳ ಕೈಯಲ್ಲಿ ಫೋನ್ ಕೊಟ್ಟು ರೂಮಲ್ಲಿ ಚಾರ್ಜ್ ಹಾಕೋದಕ್ಕೆ ಹೇಳ್ತಾರೆ. ಈಗ ಪವರ್ ಕಟ್ ಆಗುತ್ತೆ. ಈ ಗ್ಯಾಪ್ ನಲ್ಲಿ ಯಾರೋ ಸ್ಟ್ರೇಂಜರ್ ಮನೆ ಒಳಗಡೆ ನುಗ್ಗಿ ವಾಚ್ಮ್ಯಾನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇದರಿಂದ ಮೇಘ ಅವ್ರಿಗೆ ಗಾಬರಿ ಆಗುತ್ತೆ. ಆ ಸ್ಟ್ರೇಂಜರ್ ಕೊಡ್ಲಿಯಿಂದಾನೆ ವಾಚ್ಮ್ಯಾನ್ ತಲೆನ ಕಟ್ ಮಾಡ್ತಾನೆ. ತುಂಬಾನೇ ಹೆದ್ರಿರೋ ಮೇಘ ಕಿಚನ್ ನಲ್ಲಿ ಹೈಡ್ ಆಗ್ತಾರೆ. ಮೇಘ ಫೋನ್ಗೆ ಕಾಲ್ ಬರ್ತಾ ಇರೋದ್ರಿಂದ ಶಬ್ದ ಕೇಳಿ ಆ ಸ್ಟ್ರೇಂಜರ್ ಫೋನ್ ರಿಂಗ್ ಆಗ್ತಿರೋ ರೂಮ್ಗೆ ಹೋಗ್ತಾನೆ. ಮಗಳು ಫೋನ್ ನ ಚಾರ್ಜ್ಗೆ ಹಾಕಿ ಪಕ್ಕದ ರೂಮಲ್ಲಿ ಇದ್ದಾಳೆ. ಎಲ್ಲಿ ಅವಳು ಇವನ ಹತ್ರ ಸಿಗಾಕೋತಾಳೋ ಅಂತ ಇವ್ರಿಗೆ ಭಯ ಶುರುವಾಗಿದೆ. ರಿಂಗ್ ಟೋನ್ ಶಬ್ದ ಕೇಳಿ ಮಗಳು ಹೊರಗಡೆ ಬರ್ತಾಳೆ. ಮೇಘ ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಜೋರಾಗಿ ಕಿರ್ಚ್ ಬಿಟ್ರೆ ಆ ಸ್ಟ್ರೇಂಜರ್ ಅಲರ್ಟ್ ಆಗ್ಬಿಡ್ತಾನೆ. ಅದಕ್ಕೆ ಕೈಯಲ್ಲೇ ಸಿಗ್ನಲ್ ಕೊಡ್ತಾರೆ ಪಕ್ಕದ ರೂಮಲ್ಲಿ ಆ ಸ್ಟ್ರೇಂಜರ್ ಇದ್ದಾನೆ ಅಂತ. ಅಷ್ಟ್ರಲ್ಲಿ ವಾಚ್ಮ್ಯಾನ್ ತಲೆ ತುಂಡಾಗಿ ಬಿದ್ದಿರೋದ್ ನೋಡಿ ಮಗಳು ಕಿರ್ಚ್ ಬಿಡ್ತಾಳೆ. ಶಬ್ದ ಕೇಳಿ ಅಲರ್ಟ್ ಆಗಿದ್ದ ಆ ಸ್ಟ್ರೇಂಜರ್ ಆ ರೂಮ್ ಇಂದ ಹೊರಗಡೆ ಬರ್ತಾನೆ. ಅದೃಷ್ಟವಶಾತ್ ಮಗಳು ಮೇಘ ಜೊತೆನೆ ಹೈಡ್ ಆಗಿದ್ದಾಳೆ. ಅಷ್ಟ್ರಲ್ಲಿ ಕರೆಂಟ್ ಬರುತ್ತೆ. ಮೇಘ ಚಾಕು ಹಿಡ್ಕೊಂಡಿದ್ದಾರೆ. ಇನ್ ಕೇಸ್ ಅವನು ಹತ್ರ ಬಂದ್ರೆ ಚುಚ್ಚು ಬಿಡೋಣ ಅಂತ. ಅವನು ಹೋಗ್ಬಿಟ್ಟ ಅನ್ಸುತ್ತೆ. ನೋಡಿದ್ರೆ ಶಾಕಿಂಗ್ಲಿ ಆ ಸ್ಟ್ರೇಂಜರ್ ಇವ್ರ ಹತ್ರನೇ ಕೂತ್ಕೊಂಡಿದ್ದಾನೆ. ಟ್ವಿಸ್ಟ್ ಏನಂದ್ರೆ ಆ ಸ್ಟ್ರೇಂಜರ್ ಮೇಘ ಅವ್ರ ಹಸ್ಬೆಂಡ್. ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಅರ್ಜುನ್ ಇವ್ರ ಗಂಡ. ಕಟ್ ಮಾಡಿ ದಿವ್ಯಾ ಅನ್ನುವ ಲೇಡಿನ ತೋರಿಸ್ತಾರೆ. ದಿವ್ಯಾ ಅರ್ಜುನ್ ಅವ್ರ ಪೇಷಂಟ್. ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಾಗ ದಿವ್ಯಾಗ್ ಬಂದಿದ್ದ ವಿಷನ್ ನೇ ನಾವು ಇಷ್ಟೊತ್ತು ನೋಡಿದ್ದು. ಆಕ್ಚುಲಿ ಮೇಘ ಅರ್ಜುನ್ ಅವ್ರ ವೈಫ್ ಅಲ್ಲ. ಇವ್ರು ಅರ್ಜುನ್ಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ದಿವ್ಯಾಂಗ್ ಬಂದಿರೋ ವಿಷನ್ ಪ್ರಕಾರ ಫ್ಯೂಚರ್ ನಲ್ಲಿ ಅರ್ಜುನ್ ಮೇಘನ ಮದ್ವೆ ಆಗಿ ಸ್ವಲ್ಪ ವರ್ಷ ಆದ್ಮೇಲೆ ಇಷ್ಟೊತ್ತು ನಾವು ನೋಡಿದ್ವಿ ಅಲ್ವಾ, ಅದೆಲ್ಲ ನಡೆಯುತ್ತೆ ಅಂತ. ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಮೇಘ ಅವ್ರಿಗೆ ಹೇಳಿ ದಿವ್ಯಾ ಅಲ್ಲಿಂದ ಹೋಗ್ತಾರೆ. ಗಾಬರಿಯಾಗಿದ್ದ ಮೇಘ, ಏನ್ ಸರ್ ಇವಳು ಹೀಗೆಲ್ಲ ಹೇಳ್ತಿದ್ದಾಳೆ? ನಿಮ್ಗೆ ದಿವ್ಯಾ ಅವ್ರ ಕೇಸ್ ಹಿಸ್ಟ್ರಿ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ದಿವ್ಯಾ ಅವ್ರಿಗೆ ಒಬ್ಬ ಮಗ ಇದ್ದಾನೆ. ಅವನಿಗೆ ಬಾಯಿ ಬರಲ್ಲ, ಬಟ್ ಅವನು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ. ಅವ್ನ್ ಬಿಡ್ಸೋ ಕೆಲವೊಂದು ಡ್ರಾಯಿಂಗ್ಸ್ ನಿಜವಾಗ್ಲೂ ನಡೀತಾ ಇದೆ ಅನ್ನೋದು ದಿವ್ಯಾ ಅವ್ರಿಗೆ ಗೊತ್ತಾಯ್ತು. ಎಲ್ಲಾ ಡ್ರಾಯಿಂಗ್ಸ್ ಗಳು ಕೂಡ ನಿಜವಾಗ್ ನಡೆಯಲ್ಲ. ಅವ್ನ್ ಯಾವ್ದ್ರಲ್ಲಿ ರೆಡ್ ಕಲರ್ ನ ಯೂಸ್ ಮಾಡಿರ್ತಾನೋ ಅದ್ ಮಾತ್ರ ನಿಜವಾಗ್ಲೂ ನಡೀತಾ ಇತ್ತು. ಇದ್ರಿಂದ ದಿವ್ಯಾ ಗಾಬರಿ ಆಗಿದ್ರು. ಇನ್ಮೇಲೆ ಮಗ ಡ್ರಾಯಿಂಗ್ಸ್ ಮಾಡೋದೇ ಬೇಡ ಅಂತ ಪೆನ್ಸಿಲ್ ಬುಕ್ ಎಲ್ಲ ಒಂದ್ ಕಡೆ ಹೈಡ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರು. ದಿವ್ಯಾ ಹಸ್ಬೆಂಡ್ಗೆ ಏನು ಅರ್ಥ ಆಗ್ತಿರ್ಲಿಲ್ಲ, ಯಾಕೆ ಇವಳು ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ. ತನ್ನ ಗಂಡನಿಗೆ ಆ ಡ್ರಾಯಿಂಗ್ಸ್ ನ ತೋರಿಸಿ ಎಕ್ಸ್ಪ್ಲೇನ್ ಮಾಡೋದಕ್ ಶುರು ಮಾಡ್ತಾರೆ. ಇದು ಪಕ್ಕದ ಮನೇಲಿ ಸಾಕಿರೋ ನಾಯಿ. ಇವನ್ ಬಿಡಿಸಿರೋ ತರನೇ ಕಾರ್ ಆಕ್ಸಿಡೆಂಟ್ ಆಗಿ ನಾಯಿ ಸತ್ತಿದ್ನ ನಾನ್ ನೋಡಿದ್ದೀನಿ ಅಂತ.
ಆಗ ಗಂಡ, ಇದೊಂದು ಕೋ ಇನ್ಸಿಡೆನ್ಸ್ ಆಗಿರ್ಬೋದು, ಒಂದ್ಸಲ ನಡೆದ್ರೆ ಅದು ಕೋ ಇನ್ಸಿಡೆನ್ಸ್. ಇವನ್ ಕ್ಲಾಸ್ ಟೀಚರ್ ನಿರ್ಮಲಾಗೆ 1 ವಾರದ ಹಿಂದೆ ಆಕ್ಸಿಡೆಂಟ್ ಆಯ್ತು, ನೆನ್ಪಿದ್ಯಾ? ಅವರಿಗೆ ಆಕ್ಸಿಡೆಂಟ್ ಆಗೋಕ್ ಮುಂಚೆ ಕ್ಲಾಸ್ ನಲ್ಲಿ ಇವನು ಪಾಠದ ಬಗ್ಗೆ ಗಮನ ಕೊಡದೆ ಡ್ರಾಯಿಂಗ್ ಮಾಡ್ತಿದ್ದ. ಅದಕ್ಕೆ ನಿರ್ಮಲಾ ಇವನಿಗೆ ಸರಿಯಾಗಿ ಬೈದಿದ್ರು. ಅದೇ ದಿನ ಸಂಜೆ ಇವನು ಈ ಡ್ರಾಯಿಂಗ್ ನ ಬಿಡಿಸಿದ್ದಾನೆ. ಅದೇ ತರ ನೆಕ್ಸ್ಟ್ ಡೇ ಆಕ್ಸಿಡೆಂಟ್ ಆಗಿ ಅವ್ರ ಕೈ ಮುರ್ಕೊಂಡ್ರು. ಈ ಡ್ರಾಯಿಂಗ್ಸ್ ಬುಕ್ ಎಲ್ಲ ಇದ್ರೆ ತಾನೆ ಅವ್ನ್ ಬಿಡಿಸೋದು. ಇದನ್ನೆಲ್ಲ ನಾನು ಕಬೋರ್ಡ್ ನಲ್ಲಿ ಲಾಕ್ ಮಾಡ್ತೀನಿ ಅಂತ. ಇದ್ರಿಂದ ಸಿದ್ಧಾರ್ಥ್ಗೆ ಕೋಪ ಜಾಸ್ತಿ ಆಯ್ತು. ಅವನ್ನೆಲ್ಲಾದ್ರೂ ದೂರ ವೆಕೇಶನ್ ಗೆ ಕರ್ಕೊಂಡು ಹೋದ್ರೆ ಸರಿ ಹೋಗ್ತಾನೆ ಅಂತ ಡಿಸೈಡ್ ಮಾಡಿದ್ರು. ಆದ್ರೆ ಹಸ್ಬೆಂಡ್ ಆಫೀಸ್ ನಲ್ಲಿ ಮೀಟಿಂಗ್ ಇದೆ, ಈವ್ನಿಂಗ್ ಬೇಗ ಬರ್ತೀನಿ, ಹೊರಗಡೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋದ್ರು. ಆದ್ರೆ ಸಿದ್ಧಾರ್ಥ್ನ ಕೋಪ ತಣ್ಣಗಾಗ್ಲಿಲ್ಲ. ಆಗ್ಲೇ ದಿವ್ಯಂಗೆ ಸಿದ್ಧಾರ್ಥ್ ಬಿಡಿಸಿರೋ ಎಲ್ಲಾ ಡ್ರಾಯಿಂಗ್ಸ್ ನ ನೋಡ್ಬೇಕು ಅಂತ ಅನ್ನಿಸ್ತು. ಚೆಕ್ ಮಾಡಿದಾಗ ಸಿದ್ಧಾರ್ಥ್ ಸಪರೇಟ್ ಆಗಿ ಶ್ವೇತಾ ಆಂಟಿ ಅಂತ ಒಂದು ನೋಟ್ ನ ಇಟ್ಟಿರೋದು ಗೊತ್ತಾಗಿದೆ. ಸಿದ್ಧಾರ್ಥ್ ಅವ್ರ ತಂದೆ ದಿವ್ಯಾ ಮನೇಲಿ ಇಲ್ದೇ ಇರೋ ಟೈಮ್ ಅಲ್ಲಿ ಶ್ವೇತಾ ಅನ್ನುವ ಹುಡುಗಿ ಜೊತೆ ಇಲ್ಲಿಗಲ್ ಆಗಿ ಅಫೇರ್ ಇಟ್ಕೊಂಡಿರೋದ್ನ ನೋಡಿರೋ ಸಿದ್ಧಾರ್ಥ್ ಅವನಿಗೆ ಮಾತು ಬರ್ದೇ ಇದ್ರೂನು ಅದನ್ನ ಚಿತ್ರದಲ್ಲಿ ಬಿಡಿಸಿದ್ದ. ಇದನ್ನೆಲ್ಲ ನೋಡಿ ದಿವ್ಯಾ ತುಂಬಾ ಅಪ್ಸೆಟ್ ಆಗಿದ್ರು. ಆಗ್ಲೇ ಹಸ್ಬೆಂಡ್ ಯಾವ ಮೀಟಿಂಗ್ ನಲ್ಲಿ ಬಿಸಿ ಇದ್ದಾನೆ ಅನ್ನೋದು ಗೊತ್ತಾಗಿದೆ. ದಿವ್ಯಾ ಎಷ್ಟೇ ಟ್ರೈ ಮಾಡಿದ್ರೂನು ಸಿದ್ಧಾರ್ಥ್ ಬಿಡಿಸೋದ್ನ ನಿಲ್ಸಕ್ ಆಗ್ಲಿಲ್ಲ. ಅವ್ನ್ ಮತ್ತೆ ಬಿಡಿಸೋಕ್ ಶುರು ಮಾಡ್ದ. ಈ ಸಲ ಅವ್ನ್ ಬಿಡಿಸಿರೋ ಡ್ರಾಯಿಂಗ್ ಪ್ರಕಾರ ಅವ್ರ ತಂದೆ ಶ್ವೇತಾ ಜೊತೆಲಿ ಇರುವಾಗ ಶ್ವೇತಾ ಹಸ್ಬೆಂಡ್ ಗೆ ಇವ್ರಿಬ್ರು ವಿಷಯ ಗೊತ್ತಾಗಿ ಶ್ವೇತಾ ಸೇರಿದಂತೆ ಇವ್ರ ತಂದೆಗೂ ಶೂಟ್ ಮಾಡಿದ್ದಾರೆ. ಇದನ್ನ ನೋಡಿ ದಿವ್ಯಾಗೆ ಶಾಕ್ ಆಗುತ್ತೆ. ಈಗ ಅರ್ಜುನ್ ಮೇಘ ಅವ್ರಿಗೆ ಹೇಳ್ತಾರೆ, ಇದನ್ನೆಲ್ಲ ನನಗೆ ದಿವ್ಯಾನೇ ಥೆರಪಿ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ನಾನು ಈ ಕೇಸ್ ನ ಪರ್ಸನಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಿದೆ. ದಿವ್ಯಾ ಹೇಳ್ದಂಗೆ ಏನು ನಡೆದೇ ಇಲ್ಲ. ಇದೆಲ್ಲ ಸಿದ್ಧಾರ್ಥ್ ಬಿಡಿಸಿರೋದು ಅಂತ ದಿವ್ಯಾ ನನಗೆ ಕೊಟ್ಟಿರೋ ಡ್ರಾಯಿಂಗ್ಸ್. ಆ ಫಸ್ಟ್ ಡ್ರಾಯಿಂಗ್ ನಲ್ಲಿ ಒಂದು ನಾಯಿಗೆ ಕಾರ್ ಡಿಕ್ಕಿ ಹೊಡೆದಿರೋದಾಗಿ ಹೇಳಿದ್ರು ಅಲ್ವಾ? ಆದ್ರೆ ನಾನು ಎಂಕ್ವೈರಿ ಮಾಡಿದಾಗ ಆತರ ಏನು ನಡೆದೇ ಇಲ್ಲ. ದಿವ್ಯಾ ಸಿದ್ಧಾರ್ಥ್ ಬಿಡಿಸಿರೋ ಡ್ರಾಯಿಂಗ್ಸ್ ಬಗ್ಗೆ ಹೇಳಿದ್ದೆಲ್ಲ ನಿಜಾನೇ. ಆದ್ರೆ ಈ ಡ್ರಾಯಿಂಗ್ ನಲ್ಲಿ ಸತ್ತೋಗಿರೋ ಡಾಗ್ ಮಾತ್ರ ದಿವ್ಯಾ ಅವ್ರ ಕಲ್ಪನೆ ಅಷ್ಟೇ. ಅದೇ ತರ ಸಿದ್ಧಾರ್ಥ್ ಕ್ಲಾಸ್ ನಲ್ಲಿ ಪಾಠ ಕೇಳಿಲ್ಲ ಅಂತ ನಿರ್ಮಲಾ ಟೀಚರ್ ಅವನಿಗೆ ಬೈದಿದ್ದು, ಆಮೇಲೆ ಸಿದ್ಧಾರ್ಥ್ ಮನೆಗ್ ಬಂದು ನಿರ್ಮಲಾ ಟೀಚರ್ಗೆ ಆಕ್ಸಿಡೆಂಟ್ ಆಗಿರೋ ತರ ಚಿತ್ರ ಬಿಡಿಸಿದ್ದು ಇದೆಲ್ಲ ನಿಜಾನೇ. ಆದ್ರೆ ನಿರ್ಮಲಾ ಟೀಚರ್ಗೆ ಏನು ಆಗಿಲ್ಲ. ಹಾಗಾದ್ರೆ ದಿವ್ಯಾ ಹಸ್ಬೆಂಡ್ಗೂ ಏನು ಆಗಿಲ್ವಾ? ಇಲ್ಲೇ ಒಂದು ಟ್ವಿಸ್ಟ್. ಅವರು ಶ್ವೇತಾ ಜೊತೆ ಅಫೇರ್ ಇಟ್ಕೊಂಡಿದ್ದು ಈ ವಿಷಯ ಶ್ವೇತಾ ಅವ್ರ ಗಂಡನಿಗೆ ಗೊತ್ತಾಗಿ ಅವರು ಶ್ವೇತಾ ಹಾಗೇನೆ ದಿವ್ಯಾನ್ ಹಸ್ಬೆಂಡ್ ಗೆ ಶೂಟ್ ಮಾಡಿರೋದು ನಿಜವಾಗ್ಲೂ ನಡೆದಿದೆ. ಇದನ್ ಕೇಳಿ ಮೇಘ ಅವ್ರಿಗೆ ಶಾಕ್ ಆಗುತ್ತೆ. ಆದ್ರೆ ಸಿದ್ಧಾರ್ಥ್ ಬಿಡಿಸಿರೋ ಡ್ರಾಯಿಂಗ್ಸ್ ಮಾತ್ರ ದಿವ್ಯಾ ಅವ್ರ ಕಲ್ಪನೆ. ಅದು ಹೇಗ್ ಸಾಧ್ಯ ಸರ್? ಈ ಡ್ರಾಯಿಂಗ್ಸ್ ನ ಮಾತ್ರ ಕಲ್ಪನೆ ಅಂತಿದ್ದೀರಾ? ಸಿದ್ಧಾರ್ಥ್ ಚಿಕ್ಕ ಹುಡುಗ, ಅವ್ರ ತಂದೆ ಶ್ವೇತಾ ಜೊತೆ ಅಫೇರ್ ಇಟ್ಕೊಂಡು ಮನೆ ಕರ್ಕೊಂಡ್ ಬರ್ತಾ ಇದ್ರು ಅಂತ ಡ್ರಾಯಿಂಗ್ಸ್ ನಲ್ಲಿ ಬಿಡಿಸಿರೋದೆಲ್ಲ ನಿಜಾನೇ. ಆದ್ರೆ ಈ ರೀತಿ ಇಲ್ಲಿಗಲ್ ಅಫೇರ್ ಇಟ್ಕೊಂಡ್ರೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕು ಅಂತೆಲ್ಲ ಸಿದ್ಧಾರ್ಥ್ಗೆ ಗೊತ್ತಿರೋದಕ್ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲದೆ ಅವ್ನ್ ಬಿಡಿಸಿರೋ ಎಲ್ಲಾ ಡ್ರಾಯಿಂಗ್ಸ್ ಗಳಿಗೂ ಪ್ರೂಫ್ ಕೊಟ್ಟಿರೋ ದಿವ್ಯಾ ಸಿದ್ಧಾರ್ಥ್ ಕೊನೆದಾಗಿ ಬಿಡಿಸಿರೋ ಡ್ರಾಯಿಂಗ್ ಗೆ ಮಾತ್ರ ಯಾವುದೇ ಪ್ರೂಫ್ ಕೊಟ್ಟಿಲ್ಲ. ಅವ್ನ್ ಮನೇಲೂ ಕೂಡ ಅವ್ನ್ ಡ್ರಾಯಿಂಗ್ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಸಿಕ್ಕಿಲ್ಲ. ಹಾಗಾದ್ರೆ ಎಲ್ಲಾ ಸಮಸ್ಯೆ ಇರೋದು ದಿವ್ಯಾಗೇನಾ? 100%. ದಿವ್ಯಾಗಿರೋದು ಒಂದು ರೀತಿಯ ಹ್ಯಾಲುಸಿನೇಷನ್. ಬೇಸಿಕಲಿ ಹ್ಯೂಮನ್ ಬ್ರೈನ್ ಕೆಮಿಕಲ್ ರಿಯಾಕ್ಷನ್ ಇಂದಾನೆ ನಡೆಯುತ್ತೆ. ಕೆಲವರಿಗೆ ಈ ರೀತಿ ಬ್ಯಾಲೆನ್ಸ್ ತಪ್ಪದಾಗ ಅದೇ ಸಮಯ ಏನಾದ್ರೂ ಘಟನೆ ನಡೆದ್ರೆ ಅದು ಇದ್ರಿಂದಾನೇ ನಡೀತಿದೆ ಅಂತ ಅವರೇ ಕಲ್ಪನೆ ಮಾಡ್ಕೋತಾರೆ. ಹಾಗೇನೆ ಅದೆಲ್ಲ ನಿಜ ಅಂತ ಕೂಡ ನಂಬ್ತಾರೆ. ಅವ್ರಿಗೆ ರಿಯಾಲಿಟಿಗೂ ಹ್ಯಾಲುಸಿನೇಷನ್ಗೂ ವ್ಯತ್ಯಾಸನೇ ಗೊತ್ತಿರಲ್ಲ. ಹಾಗಾದ್ರೆ ನೀವು ಹಿಪ್ನೋಟೈಸ್ ಮಾಡುವಾಗ ದಿವ್ಯಾ ನಿಮ್ಗೆ ಹೇಳಿದ್ದ ಕತೆ, ದಿವ್ಯಾನ್ ತರದವ್ರು ಯಾರಾದ್ರೂ ಹೇಳಿರೋ ಕತೆ ಅಥವಾ ಓದಿರೋದ್ನ ಅವ್ರು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೂನು ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಸೀರಿಯಸ್ ಆಗಿ ತಗೊಂಡು ಕನ್ಸಿನ ರೂಪದಲ್ಲಿ ಅವ್ರಿಗೆ ತೋರಿಸುತ್ತೆ. ಅವ್ರು ರೀಸೆಂಟ್ಲಿ ನೋಡಿರೋ ಕ್ಯಾರೆಕ್ಟರ್ಸ್, ಆಬ್ಜೆಕ್ಟ್ ಇದೆಲ್ಲ ಕನ್ಸಲ್ ಬರೋ ಸಾಧ್ಯತೆ ಇದೆ. ಅದೇ ತರನೇ ನಮ್ಮಿಬ್ಬರನ್ನ ಬೇಸಾಗಿಟ್ಟು ಒಂದು ಕತೆನ ಹೇಳಿದ್ಲು. ಸರಿ, ನನ್ಗ್ಯಾಕೆ ಹುಷಾರಾಗಿರು ಅಂತ ಹೇಳಿದ್ಲು? ದಿವ್ಯಾ ಕನ್ಸಲ್ ಬಂದಿರೋ ಪ್ರೆಗ್ನೆಂಟ್ ಲೇಡಿ ನೀನೆ, ನಿನ್ನ ಕೊಲ್ಲೋಕ್ ಬಂದಿದ್ದ ಕಿಲ್ಲರ್ ನಾನೇ. ಹಾಗಾದ್ರೆ ದಿವ್ಯಾ ರೀಸೆಂಟ್ಲಿ ಯಾರನ್ನೆಲ್ಲ ನೋಡಿದ್ದಾಳೋ ಅವರೆಲ್ಲ ಕನ್ಸಲ್ ಬರ್ತಾ ಇದ್ದಾರೆ. ಅದಿರ್ಲಿ, ಇವತ್ತು ಒಂದು ರಿಯಾಲಿಟಿ ಶೋಗೆ ಬರೋಕೆ ಹೇಳಿದ್ರು. ನಾವಿಬ್ರು ಹೋಗೋಣ. ಕಟ್ ಮಾಡಿದ್ರೆ ರಿಯಾಲಿಟಿ ಶೋ ನಡೀತಾ ಇದೆ. ಟಾಪಿಕ್ ಏನಂದ್ರೆ ದೆವ್ವ ಇದೆಯಾ ಇಲ್ವಾ. ಒಂದ್ ಕಡೆ ಡಾಕ್ಟರ್ಸ್ ಇದ್ರೆ ಇನ್ನೊಂದು ಕಡೆ ಸ್ವಾಮೀಜಿಗಳಿದ್ದಾರೆ. ಸ್ವಾಮೀಜಿಗಳು ಹೇಳ್ತಿರೋ ಪ್ರಕಾರ ಒಂದು ಮನೇಲಿ ದೆವ್ವ ಇದೆ ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಮನೇಲಿ ಕೆಟ್ಟ ಸ್ಮೆಲ್ ಬರೋದು, ಪದೇ ಪದೇ ಜಗಳ, ಮನೇಲಿ ದೇವ್ರ ದೀಪ ಕಸಿದ್ರೆ ಕೆಟ್ಟೋಗುತ್ತೆ, ನಿದ್ದೆಲಿರುವಾಗ ಯಾರೋ ಎದೆ ಮೇಲೆ ಕೂತಂಗೆ ಫೀಲ್ ಆಗುತ್ತೆ, ಕೈಕಾಲ್ನ ಅಲ್ಲಾಡ್ಸಕ್ ಆಗಲ್ಲ ಅಂತ. ಈಗ ಡಾಕ್ಟರ್ಸ್ ಹೇಳ್ತಾರೆ ಟಾಯ್ಲೆಟ್ ನ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಸ್ಮೆಲ್ ಬರುತ್ತೆ. ಇನ್ನು ಯಾರ ಮನೇಲಿ ತಾನೇ ಜಗಳ ನಡೆಯಲ್ಲ. ಗಾಳಿ ಬರೋ ತರ ಡೋರ್ ಓಪನ್ ಮಾಡಿದ್ರೆ ದೀಪ ಕೆಟ್ಟೋಗುತ್ತೆ. ಇನ್ನು ದೆವ್ವ ಎದೆ ಮೇಲೆ ಕೂರುತ್ತೆ ಅಂತ ಹೇಳಿದ್ರು. ಹೆಂಡತಿ ಪಕ್ಕದಲ್ಲಿದ್ರೆ ದೆವ್ವ ತರಾನೇ ಇರ್ತಾಳೆ. ಇವರೆಲ್ಲ ಸುಮ್ನೆ ಜನರನ್ನ ಯಾಮರ್ಸ್ತಾ ಇದ್ದಾರೆ. ಇದನ್ ಕೇಳಿ ಟ್ರಿಗರ್ ಆಗಿದ್ದ ಒಬ್ರು ಸ್ವಾಮೀಜಿ, ನಿಮ್ಮಲ್ಲಿ ಯಾರಿಗಾದ್ರೂ ಧೈರ್ಯ ಇದ್ರೆ ನನ್ ಮುಂದೆ ಬಂದ್ ನಿಂತ್ಕೊಳ್ಳಿ ಅಂತ. ಆಗ ಒಬ್ರು ಡಾಕ್ಟರ್ ಬರ್ತಾರೆ.
ಅವ್ರಿಗೆ ಸ್ವಾಮೀಜಿ ಏನೋ ಮಂತ್ರ ಹೇಳಿ ಅವ್ರನ್ನ ಮುಟ್ಟಿದ ತಕ್ಷಣ ಈ ಡಾಕ್ಟರ್ ಸ್ವಾಮೀಜಿ ಹೇಳ್ದಂಗೆ ಕೇಳ್ತಾ ಇದ್ದಾರೆ. ನಮ್ ಜಾಗದಲ್ಲಿ ಹೋಗಿ ಕೂತ್ಕೋ ಅಂದಾಗ ಡಾಕ್ಟರ್ ಹಂಗೆ ಮಾಡ್ತಾರೆ. ಇದನ್ ನೋಡಿ ಕೆಲವರಿಗೆ ಗಾಬರಿ ಆದ್ರೂನು ಅರ್ಜುನ್ ಧೈರ್ಯವಾಗಿ ಆ ಸ್ವಾಮೀಜಿ ಮುಂದೆ ಬರ್ತಾರೆ. ಅವರು ಅರ್ಜುನ್ಗೂ ಏನೋ ಮಂತ್ರ ಹೇಳಿ ಇವ್ರನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದಾಗ ಅರ್ಜುನ್ ಆ ಸ್ವಾಮೀಜಿ ಕೈ ಹಿಡಿದು ಅವ್ರನ್ನೇ ಮುಟ್ಸಿದ್ರಿಂದ ಈಗ ಅರ್ಜುನ್ ಹೇಳ್ದಂಗೆ ಸ್ವಾಮೀಜಿ ಕೇಳ್ತಾ ಇದ್ದಾರೆ. ಈಗ ನಮ್ ಸೈಡ್ ಹೋಗಿ ಕೂತ್ಕೊಳ್ಳಿ ಅಂದಾಗ ಅವರು ಹಂಗೆ ಮಾಡ್ತಾರೆ. ಇದನ್ ನೋಡಿ ಆ ಸ್ವಾಮೀಜಿಗಳ ಗುಂಪಿಗೆ ಆಶ್ಚರ್ಯ ಆಗುತ್ತೆ. ಇದು ಹೇಗ್ ಸಾಧ್ಯ ಆಯ್ತು ಅಂತ ಆಂಕರ್ ಕೇಳಿದಾಗ ಅರ್ಜುನ್ ಹೇಳ್ತಾರೆ, ಈ ಪೌಡರ್ ಇದೆಯಲ್ಲ ಇದನ್ನೇ ಅವರು ಬೇರೆಯವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನೋಡೋಕ್ ವಿಭೂತಿ ತರ ಇದೆ. ಇದನ್ನ ಡೆವಿಲ್ಸ್ ಬ್ರೆತ್ ಅಂತ ಕರೀತಾರೆ. ಬೊರೋಚಿರೋ ಅಂತ ಸೌತ್ ಅಮೆರಿಕಾದಲ್ಲಿರೋ ಒಂದು ಮರದಿಂದ ಇದನ್ನ ತೆಗೆದು ಯೂಸ್ ಮಾಡ್ತಾ ಇದ್ದಾರೆ. ಇದೊಂದು ಗಾಂಜಾ ತರ. ಇದನ್ನ ಮನುಷ್ಯನ್ ಮೇಲೆ ಯೂಸ್ ಮಾಡಿದಾಗ ಮೈಂಡ್ ಅವ್ರ ಕಂಟ್ರೋಲ್ ಅಲ್ಲಿ ಇರಲ್ಲ. ಈ ಪೌಡರ್ ನ ಸ್ಮೆಲ್ ಮಾಡಿಸಿದ ವ್ಯಕ್ತಿ ಹೇಳ್ದಂಗೆ ಕೇಳ್ತಾರೆ. ಇದನ್ನ ಬ್ಯಾನ್ ಮಾಡಿದ್ರು ಹೇಗೆ ಇವರಿಗೆಲ್ಲ ಸಿಗ್ತಾ ಇದೆ ಅಂತಾನೆ ಗೊತ್ತಿಲ್ಲ. 2014ರಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ಒಂದು ಸರ್ವೆ ನಡೆಸಿದ್ರು. ಅದ್ರಲ್ಲಿ 45% ಜನ ಇದೆ ಅಂಡ್ 55% ಜನ ಇಲ್ಲ ಅಂತ ಹೇಳಿದ್ರು. ಈ 45% ಇದ್ದಾರಲ್ಲ ಅವರೆಲ್ಲ ಬೇರೆಯವ್ರು ಹೇಳಿದ್ದ ಕಥೆನ ಕೇಳಿ ನಂಬ್ದವ್ರು. ಇನ್ನು 5% ಜನ ನಾವು ದೆವ್ವನ್ ನೋಡಿದೀವಿ ಅಂತ ಹೇಳ್ತಿದ್ರು. ಇವತ್ತು ಅವರೇ ನಮ್ ಪೇಷಂಟ್ ಗಳಾಗಿದ್ದಾರೆ. ಇವರೆಲ್ಲ ದೆವ್ವ ಇದೆ ಅಂತ ಜನರನ್ನ ನಂಬಿಸಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಒಬ್ರು ಮುಖ್ಯವಾದ ಅತಿಥಿನ ಕರೆಸ್ತಾರೆ. ಹೆಸರು ಶಿವಕುಮಾರ್. ಇವರು ಸೈಕಿಯಾಟ್ರಿಸ್ಟ್ ಆಗಿದ್ರು. ಈಗ ಮಾಂತ್ರಿಕ ಶಕ್ತಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರಂತೆ. ಅಂದ್ರೆ ಸ್ಪಿರಿಚುವಲ್ ಹೀಲಿಂಗ್ ಥೆರಪಿಸ್ಟ್ ಆಗಿದ್ದಾರೆ. ಎರಡು ಗುಂಪಿನ ವಾದ ವಿವಾದಗಳನ್ನ ನೋಡ್ದೆ. ಡಾಕ್ಟರ್ ಅರ್ಜುನ್ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು. ತುಂಬಾ ಬೇಗ ಒಬ್ಬರನ್ನ ಹಿಪ್ನೋಟೈಸ್ ಮಾಡೋ ಒನ್ ಆಫ್ ದ ಬೆಸ್ಟ್ ಸೈಕಿಯಾಟ್ರಿಸ್ಟ್. ಅವ್ರು ಯೂಟ್ಯೂಬ್ ನಲ್ಲಿ ಹಾಕೋ ಎಲ್ಲಾ ವಿಡಿಯೋಗಳನ್ನ ನಾನು ನೋಡ್ತಾ ಇರ್ತೀನಿ. ಆಗ ಸ್ವಾಮೀಜಿಗಳ ಗುಂಪಲ್ಲಿದ್ದ ಒಬ್ಬ ವ್ಯಕ್ತಿ, ನಾನ್ ತೋರ್ಸೋ ಮನೇಲಿ ಒಂದಿನ ಕಳಿಯೋಕಾಗುತ್ತಾ ಅಂತ. ನೀವೇನಾದ್ರೂ ಆ ಮನೇಲಿ ದೆವ್ವ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ನಾನು ಈ ಮಾಂತ್ರಿಕ ಶಕ್ತಿಗಳ ಬಗ್ಗೆ ರಿಸರ್ಚ್ ಮಾಡೋದ್ನ ನಿಲ್ಲಿಸ್ತೀನಿ. ಅರ್ಜುನ್ ಚಾಲೆಂಜ್ ನ ಒಪ್ಕೋತಾರೆ. ಆ ಸ್ವಾಮೀಜಿ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ. ಮನೆ ಲಾಕ್ ಆಗಿದೆ. ಸ್ವಾಮೀಜಿ ಹೇಳ್ತಾರೆ, ಈ ಮನೆ ಓನರ್ ಡೆಲ್ಲಿನಲ್ಲಿ ಇದ್ದಾರೆ, ಅವ್ರ ಅಡ್ರೆಸ್ ನ ನಿಮ್ಗೆ ಕಳಿಸ್ತೀನಿ ಅಂತ. ಕಟ್ ಮಾಡಿದ್ರೆ ಅರ್ಜುನ್ ಹಾಗೂ ಮೇಘ ಆ ಓನರ್ ಅಡ್ರೆಸ್ಗೆ ಹೋಗ್ತಾರೆ. ಅಗತ್ಯನ್ ಇದ್ದಾರಲ್ಲ ಅವರೇ ನಿಮ್ಮ ಅಡ್ರೆಸ್ ನ ಕೊಟ್ರು. ಪೆರಂಬೂರ್ನಲ್ಲಿ ಇರೋ ನಿಮ್ ಮನೆ ಬಗ್ಗೆ ತಿಳ್ಕೊಳ್ಳೋದಕ್ ಬಂದಿದ್ದೀವಿ. ಈ ಲೇಡಿ ಹಸ್ಬೆಂಡ್ ಪ್ಯಾರಲೈಸ್ ಆಗಿರೋದ್ರಿಂದ ವೀಲ್ ಚೇರ್ ನಲ್ಲಿ ಕೂತ್ಕೊಂಡಿದ್ದಾರೆ. ಟ್ವಿಸ್ಟ್ ಏನಂದ್ರೆ ಆ ಲೇಡಿಯ ಮಗಳು ಇದೇ ದಿವ್ಯಾ. ಸರ್ಪ್ರೈಸ್ ಆಗಿದ್ದ ಅರ್ಜುನ್, ದಿವ್ಯಾ ಇದು ನಿಮ್ಮನೇನಾ? ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಿಮ್ ಟ್ರೀಟ್ಮೆಂಟ್ ಬೇಡ ಅಂತ ಹೇಳ್ದೆ ಅಲ್ವಾ? ನಾನ್ ಬಂದಿರೋ ಉದ್ದೇಶ ಬೇರೆ. ಪೆರಂಬೂರ್ನಲ್ಲಿ ಇರೋ ನಿಮ್ ಮನೆ ಬಗ್ಗೆ ತಿಳ್ಕೊಬೇಕಿತ್ತು. ಆ ಮನೆಯಿಂದನೇ ನಮ್ಗೆ ಇಷ್ಟೆಲ್ಲ ಸಮಸ್ಯೆ ಆಗಿರೋದು. ಈಗ ಯಾಕೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ ಬಂದಿದ್ದೀರಾ? ಒಂದಿನ ಆ ಮನೆಯಲ್ಲಿ ಸ್ಟೇ ಆಗ್ತೀನಿ ಅಂತ ಚಾಲೆಂಜ್ ಮಾಡಿ ಬಂದಿದ್ದೀವಿ. ದಯವಿಟ್ಟು ಆ ಮನೆ ಕೀ ಕೊಡಿ. ಆದ್ರೆ ಕೀ ಕೊಡೋಕೆ ದಿವ್ಯಾ ರೆಡಿ ಇಲ್ಲ. ಅದಿರ್ಲಿ, ನಿಮ್ ಮಗ ಸಿದ್ಧಾರ್ಥ್ ಎಲ್ಲಿ? ದಿವ್ಯಾ ಅಳ್ತಾ ಇವ್ರಿಗೆ ಒಂದು ಡ್ರಾಯಿಂಗ್ ನ ತೋರಿಸ್ತಾರೆ. ಈಗ ಒಂದು ಫ್ಲಾಶ್ ಬ್ಯಾಕ್. ದಿವ್ಯಾ ಎಷ್ಟೇ ಟ್ರೈ ಮಾಡಿದ್ರು ಸಿದ್ಧಾರ್ಥ್ ಡ್ರಾಯಿಂಗ್ ಮಾಡೋದನ್ನ ನಿಲ್ಸೋದೇ ಇಲ್ಲ. ರಾತ್ರಿ ಸಮಯದಲ್ಲಿ ಎದ್ದು ಡ್ರಾಯಿಂಗ್ ಮಾಡ್ತಿದ್ದ. ನಿದ್ದೆ ಮಾಡ್ತಿದ್ದ ದಿವ್ಯಾಗೆ ಎಚ್ಚರಿಕೆಯಾಗಿ ಸಿದ್ಧಾರ್ಥ್ನ ಹುಡ್ಕೊಂಡು ಹೋದಾಗ ಅವನೆಲ್ಲೂ ಕಾಣಿಸ್ತಾ ಇಲ್ಲ. ತಾಯಿಗೂ ಈ ವಿಷಯನ ಹೇಳ್ತಾರೆ. ಮನೆ ಪೂರ್ತಿ ಹುಡುಕ್ತಾ ಇದ್ದಾರೆ, ಆದ್ರೆ ಅವನೆಲ್ಲೂ ಕಾಣಿಸ್ತಾ ಇಲ್ಲ. ಹೊರಗಡೆ ಬಂದಾಗ ರೋಡ್ ಸೈಡ್ ಕೂತ್ಕೊಂಡಿದ್ದ ಒಬ್ಬ ಭಿಕ್ಷುಕ, ನಿಮ್ ಮಗನ್ನ ಹುಡುಕ್ತಾ ಇದ್ದೀರಾ? ಈ ಕಡೆ ಹೋದ ಅಂತ. ದಿವ್ಯಾ ಕಾರಲ್ಲಿ ಸಿದ್ಧಾರ್ಥ್ನ ಹುಡ್ಕೊಂಡು ಹೋಗ್ತಾರೆ. ಈ ಕಡೆ ಮನೆ ಒಳಗಡೆ ಹುಡುಕ್ತಾ ಇರೋ ದಿವ್ಯನ್ ತಾಯಿ ಸಿದ್ಧಾರ್ಥ್ ಬಿಡಿಸಿದ್ದ ಡ್ರಾಯಿಂಗ್ ನ ನೋಡಿ ಗಾಬರಿಯಾಗಿ ದಿವ್ಯಾನ ತಡೆಯೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ದಿವ್ಯಾ ಕಾರಲ್ಲಿ ಹೋಗ್ಬಿಡ್ತಾರೆ. ಆಗ ಇವರು ದಿವ್ಯಾ ಕಾಲ್ ಮಾಡಿ ಆ ಡ್ರಾಯಿಂಗ್ ಬಗ್ಗೆ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಕಾಲ್ ಪಿಕ್ ಮಾಡೋದಕ್ಕೆ ಹೋಗಿ ದಿವ್ಯಾ ಯಾರಿಗೋ ಡಿಕ್ಕಿ ಹೊಡಿತಾರೆ. ನೋಡಿದ್ರೆ ಶಾಕಿಂಗ್ಲಿ ಸಿದ್ಧಾರ್ಥ್ಗೆನೆ ಡಿಕ್ಕಿ ಹೊಡೆದಿರ್ತಾರೆ. ಅವನು ಸ್ಪಾಟ್ ನಲ್ಲೇ ತೀರ್ ಹೋಗಿರ್ತಾನೆ. ಸಿದ್ಧಾರ್ಥ್ ಸಾಯೋಕ್ ಮುಂಚೆ ಇದನ್ನೇ ಬಿಡಿಸಿದ್ದ. ಇದನ್ ನೋಡಿ ಅರ್ಜುನ್ ಹಾಗೂ ಮೇಘ ಅವರಿಗೆ ಶಾಕ್ ಆಗುತ್ತೆ. ಹೊರಗಡೆ ಬಂದಾಗ ಒಂದ್ ಕಡೆ ಜನ ಸೇರಿರೋದ್ ನೋಡಿ ಹತ್ರ ಹೋಗ್ತಾರೆ. ನೋಡಿದ್ರೆ ಸಿದ್ಧಾರ್ಥ್ ಚಿತ್ರದಲ್ಲಿ ಬಿಡಿಸಿರೋ ತರಾನೇ ಪಕ್ಕದ ಮನೆ ನಾಯಿಗೆ ಯಾರೋ ಡಿಕ್ಕಿ ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ಡೌಟ್ ಬಂದು ನಿರ್ಮಲಾ ಮಿಸ್ಗೆ ಕಾಲ್ ಮಾಡಿದಾಗ ಅವ್ರು ಕೂಡ ರೀಸೆಂಟ್ಲಿ ಆಕ್ಸಿಡೆಂಟ್ ನಲ್ಲಿ ತೀರ್ ಹೋದ್ರು ಅನ್ನೋದು ಗೊತ್ತಾಗಿ ಇವ್ರಿಗೆ ಶಾಕ್ ಆಗುತ್ತೆ. ಈಗ ಮೇಘ ಹೇಳ್ತಾರೆ, ಸರ್ ಸಿದ್ಧಾರ್ಥ್ ಡ್ರಾಯಿಂಗ್ ಬಿಡಿಸಿರೋದು ಸಡನ್ ಆಗಿ ನಡೆದಿಲ್ಲ, ಆದ್ರೆ ಲೇಟ್ ಆಗಿ ನಡೀತಾ ಇದೆ. ಖಂಡಿತ ಇದು ಕೋಇನ್ಸಿಡೆನ್ಸ್ ಅಲ್ಲ. ಅರ್ಜುನ್ ಹೇಳ್ತಾರೆ, ಈಗ್ಲೇ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಫಸ್ಟ್ ಆ ಮನೆ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು. ಅಗತ್ಯನ್ನ ಮೀಟ್ ಆದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ. ಕಟ್ ಮಾಡಿದ್ರೆ ಇಬ್ರು ಅಗತ್ಯನ್ನ ಮೀಟ್ ಆಗಿ ದಿವ್ಯಾ ಹಾಗೂ ಫ್ಯಾಮಿಲಿ ಮೊದ್ಲಿದ್ದ ಮನೆ ಬಗ್ಗೆ ಕೇಳ್ತಾರೆ. ಆ ಮನೆ ಓನರ್ ದಿವ್ಯಾ ನನ್ ಪೇಷಂಟ್ ಆಗಿದ್ರು. ನಮ್ನ ಮನೇಲಿ ಸ್ಟೇ ಆಗೋದಕ್ ಬಿಡ್ತಿಲ್ಲ. ಸೊ ನಿಮ್ಗೆ ಆ ಮನೆ ಬಗ್ಗೆ ತಿಳ್ಕೋಬೇಕು ಅಲ್ವಾ? ನಾನು ದೆವ್ವಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇರುವಾಗ ನನ್ಗೆ ಒಂದು ಹಾಂಟೆಡ್ ಹೌಸ್ ಬೇಕಿತ್ತು. ನಾನೇ ಆ ಮನೆನ 1 ವರ್ಷಕ್ಕೆ ಲೀಸ್ ತಗೊಂಡಿದ್ದೆ. ಅಲ್ಲಿ ಕೆಲವೊಂದು ದುಷ್ಟ ಶಕ್ತಿಗಳು ಇದೆ ಅನ್ನೋದು ಗೊತ್ತಾಯ್ತು. ಅವುಗಳ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಹೋಗಿ ಒಂದು ಕಣ್ ಕಳ್ಕೊಬಿಟ್ಟೆ.
ನನ್ಗೆ ಗೊತ್ತಿರೋ ಕಾರ್ತಿಕ್ ಅನ್ನೋ ಸಿನಿಮಾ ಡೈರೆಕ್ಟರ್ ಹಾರರ್ ಸ್ಟೋರಿ ಬರಿತಾ ಇದ್ರು. ಅವ್ರಿಗೆ ಆ ಮನೆ ಬಗ್ಗೆ ಹೇಳಿದ್ದೆ. ಒಂದಿನ ನಮ್ ಮನೆಗ್ ಬಂದಿದ್ದ ಕಾರ್ತಿಕ್, ಹಾರರ್ ಕತೆ ಬರೆಯೋಕೆ ನೀವು ಹೇಳ್ತಿರೋ ಮನೆ ಪರ್ಫೆಕ್ಟ್ ಆಗಿದೆ, ಸದ್ಯಕ್ಕೆ ಯಾವ ರೀತಿ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನೀವು ಕೀ ಕೊಟ್ರೆ ಸ್ವಲ್ಪ ದಿನ ನಾನು ಅಲ್ಲೇ ಇರ್ತೀನಿ ಅಂದ್ರು. ಆ ಮನೆ ಸೇಫ್ ಅಲ್ಲ ಅಂದ್ರೂನು ಅವ್ರು ನನ್ ಮಾತನ್ನ ಕೇಳೇ ಇಲ್ಲ. ಅದಕ್ಕೆ ಕೀ ಕೊಟ್ಟು ಕಳಿಸ್ದೆ. ನೆಕ್ಸ್ಟ್ ಡೇನೆ ಕಾರ್ತಿಕ್ ಅಸಿಸ್ಟೆಂಟ್ ಜೊತೆ ಆ ಮನೆಗೆ ಹೋಗಿದ್ದಾರೆ. ಅಲ್ಲೊಂದು ಎಮ್ಮೆ ಕೊಂಬಿದೆ. ಕಾರ್ತಿಕ್ಗೆ ಯಾವ ರೀತಿ ಕತೆ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೀಗಿರುವಾಗ ಸತೀಶ್ ಅನ್ನುವ ಫ್ರೆಂಡ್ ಕಾಲ್ ಮಾಡಿ, ನಾನು ನನ್ ಗರ್ಲ್ ಫ್ರೆಂಡ್ ಜೊತೆ ಇರೋಕೆ ರೂಮ್ ಸಿಗ್ತಾ ಇಲ್ಲ, ನೀನ್ ಹೇಗೂ ಕತೆ ಬರೆಯೋದಕ್ಕೆ ಒಂದ್ ಮನೆಗೆ ಹೋಗಿದ್ಯಾ ಅಲ್ವಾ, ನಾವು ಕೂಡ ಬರ್ತೀವಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಕಾರ್ತಿಕ್ ಕೂಡ ಒಪ್ಕೊಂಡಿದ್ದಾರೆ. ಸತೀಶ್ ಅವನ್ ಗರ್ಲ್ ಫ್ರೆಂಡ್ ಅನಿತಾ ಜೊತೆ ಬರ್ತಾನೆ. ಇಷ್ಟೊತ್ತು ಹೇಗ್ ಕತೆ ಬರೆಯೋದು ಅಂತ ಯೋಚನೆ ಮಾಡ್ತಿದ್ದ ಕಾರ್ತಿಕ್ ಸತೀಶ್ ಅನಿತಾನ ಆಧಾರವಾಗಿ ಇಟ್ಕೊಂಡು ಒಂದು ಕತೆ ಬರೆಯೋದಕ್ ಶುರು ಮಾಡ್ತಾರೆ. ಅವರಿಬ್ಬರನ್ನ ನೋಡಿದ್ಮೇಲೆ ಒಳ್ಳೆ ಕಾನ್ಸೆಪ್ಟ್ ಉಳಿದಿದೆ, ನೀನೋಗಿ ವಾಟರ್ ಬಾಟಲ್ ತಗೊಂಡ್ ಬಾ ಅಂತ ಅಸಿಸ್ಟೆಂಟ್ ನ ಕಳಿಸ್ತಾರೆ. ಅವನ್ನ ಕಳಿಸಿ ಇವರು ಕತೆ ಬರೆಯೋದಕ್ ಶುರು ಮಾಡ್ತಾರೆ. ಇನ್ನು ರೂಮ್ ಒಳಗಡೆ ಇರೋ ಅನಿತಾಗೆ ಇಲ್ಲಿ ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸಡನ್ ಆಗಿ ಟಾಯ್ಲೆಟ್ ಡೋರ್ ಓಪನ್ ಆಗುತ್ತೆ. ಹೋಗ್ ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಈಗ ಪಕ್ಕದಲ್ಲಿ ಯಾರೋ ಇರೋ ತರ ಅನ್ನಿಸ್ತಾ ಇದೆ. ನೋಡಿದಾಗ ಅಲ್ಲೂ ಯಾರು ಇಲ್ಲ. ಸತೀಶ್ ಅಂತೂ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಭ್ರಮೆ ಇರ್ಬೋದು ಅನ್ಕೊಂಡು ನಿದ್ದೆ ಮಾಡ್ತಾಳೆ. ನೋಡಿದ್ರೆ ಯಾರೋ ಕತ್ ಹಿಸ್ಕಿ ಕೊಲ್ಲೋದಕ್ ಟ್ರೈ ಮಾಡ್ತಾ ಇದ್ದಾರೆ. ಅನಿತಾ ಸತೀಶ್ನ ಎಬ್ಸೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಆಗ್ತಾನೆ ಇಲ್ಲ. ಅವಳು ಕಿರ್ಚ್ತಾ ಇರೋ ಶಬ್ದ ಕೇಳಿ ಕಾರ್ತಿಕ್ ಹೋಗಿ ಡೋರ್ ತಟ್ಟದಾಗ ಶಬ್ದ ಕೇಳಿ ಸತೀಶ್ಗೆ ಎಚ್ಚರಿಕೆ ಆಗುತ್ತೆ. ಆದ್ರೆ ಇವನ್ ಕಣ್ಣಿಗೆ ಯಾರು ಕಾಣಿಸ್ತಾ ಇಲ್ಲ. ಅವಳೆ ಕತ್ ಹಿಡ್ಕೊಂಡು ಒದ್ದಾಡ್ತಾ ಇದ್ದಾಳೆ. ಅನಿತಾನ ಎಬ್ಬಿಸಿದಾಗ ನಾರ್ಮಲ್ ಆಗ್ತಾಳೆ. ಇಲ್ಲಿ ಯಾರೋ ಇದ್ದಾರೆ, ಫಸ್ಟ್ ಇಲ್ಲಿಂದ ಹೋಗೋಣ ಅಂತ. ಅಷ್ಟರಲ್ಲಿ ಕಾರ್ತಿಕ್ ಡೋರ್ ತಟ್ತಾ ಇರೋದ್ರಿಂದ ಸತೀಶ್ ಡೋರ್ ಓಪನ್ ಮಾಡ್ತಾನೆ. ಲೋ ಮಗ, ಏನಾಯ್ತು? ಯಾಕೆ ಅನಿತಾ ಕಿರ್ಚ್ತಾ ಇದ್ದಾಳೆ? ಏನಿಲ್ಲ ಮಗ, ಏನೋ ಕೆಟ್ಟ ಕನ್ಸು ಬಿದ್ದಿರ್ಬೋದು. ಅನಿತಾ ಹೇಳ್ತಾಳೆ, ಇಲ್ಲ ಕಾರ್ತಿಕ್, ಈ ಮನೇಲಿ ಬೇರೆ ಯಾರೋ ಇದ್ದಾರೆ ಅಂತ ನಡೆದ ವಿಷಯನ ಹೇಳ್ತಾಳೆ. ಇದನ್ ಕೇಳಿ ಕಾರ್ತಿಕ್ಗೆ ಶಾಕ್ ಆಗುತ್ತೆ. ಅವರಿಬ್ಬರಿಗೆ ಸಮಾಧಾನ ಮಾಡಿ ಹೊರಗಡೆ ಬಂದು ಅಗತ್ಯನಿಗೆ ಕಾಲ್ ಮಾಡಿ, ಸರ್ ನನ್ ಫ್ರೆಂಡ್ ಹಾಗೇನೆ ಅವ್ನ್ ಗರ್ಲ್ ಫ್ರೆಂಡ್ ಇಲ್ಲಿಗೆ ಬಂದಿದ್ದಾರೆ, ಅವ್ರನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾನೊಂದು ಕತೆ ಬರೆಯೋದಕ್ ಶುರು ಮಾಡ್ದೆ. ನಾನೇನ್ ಕತೆಯಲ್ಲಿ ಬರಿತಾ ಇದ್ದೀನೋ ಅದು ರಿಯಲ್ ಆಗಿ ನಡೀತಾ ಇದೆ. ಸ್ವಲ್ಪ ಹೊತ್ತಿನ ಹಿಂದೆ ಅನಿತಾ ಅವಳಿಗಾದ ಅನುಭವನ ನನಗೆ ಹೇಳಿದ್ಲು. ಅವಳು ಏನೆಲ್ಲ ಹೇಳಿದ್ಲು ಅದೇ ನನ್ ಕತೆಯಲ್ಲಿ ಇರೋದು. ಆಗ ಅಗತ್ಯನ್ ಹೇಳ್ತಾರೆ, ನೀವು ಅಲ್ಲಿರೋದು ಸೇಫ್ ಅಲ್ಲ, ಆ ಮನೇಲಿ ಇನ್ಮೇಲೆ ಯಾವುದೇ ಕತೆ ಬರಿಬೇಡಿ ಅಂತ. ವಾಟರ್ ಬಾಟಲ್ ತರಕ್ಕೆ ಹೋಗಿದ್ದ ಅಸಿಸ್ಟೆಂಟ್ ಬಂದಾಗ ಅವನಿಗೆ ಈ ವಿಷಯನ ಹೇಳಿದ್ರೆ ಹೆದ್ರು ಬಿಡ್ತಾನೆ ಅಂತ ಕಾರ್ತಿಕ್ ಹೇಳೋದಿಲ್ಲ. ಇವ್ರಿಬ್ರಿಗೆ ನೀರ್ ಕೊಡಕ್ ಬಂದಾಗ ಅನಿತಾ ಗಾಬರಿ ಆಗಿರೋದ್ ನೋಡಿ ಏನಾಯ್ತು ಅಂತ ಕೇಳ್ತಾನೆ. ಅನಿತಾ ಅವಳಿಗಾದ ಅನುಭವನ ಹೇಳ್ತಾಳೆ. ಇದನ್ ಕೇಳಿ ಅಸಿಸ್ಟೆಂಟ್ ಗೆ ತುಂಬಾ ಭಯ ಆಗುತ್ತೆ. ಡೋರ್ ಕ್ಲೋಸ್ ಮಾಡಬೇಡಿ ಅಂತ ಹೇಳ್ತಾಳೆ. ಕಾರ್ತಿಕ್ ನಿದ್ದೆ ಮಾಡ್ತಾ ಇದ್ದಾರೆ. ಸರಿ, ಡೈರೆಕ್ಟರ್ ಏನ್ ಕತೆ ಬರ್ದಿದ್ದಾರೆ ನೋಡೋಣ ಅಂತ ಅಸಿಸ್ಟೆಂಟ್ ಚೆಕ್ ಮಾಡ್ತಾನೆ. ಏನಿದು, ಸ್ವಲ್ಪ ಹೊತ್ತಿನ ಹಿಂದೆ ಅನಿತಾ ಹೇಳಿದ ಕತೆ ತರನೇ ಇದೆಯಲ್ಲ, ಕತೆ ಏನು ಸಿಗ್ಲಿಲ್ಲ ಅಂತ ಅನಿತಾ ಹೇಳಿದ್ನೆ ಕತೆಯಾಗಿ ಬರ್ದು ಬಿಟ್ರ? ಚೆನ್ನಾಗಿದೆಯಲ್ಲ, ಯಾಕೆ ಅರ್ಧದಲ್ಲೇ ನಿಲ್ಸಿದ್ದಾರೆ? ಈ ಸ್ಟೋರಿನ ನಾನ್ ಮುಗಿಸಿ ಸರ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಈಗ ಇವನ್ ಕತೆ ಮುಂದುವರಿಸ್ತಾನೆ. ಡೋರ್ ನಿಧಾನಕ್ಕೆ ಕ್ಲೋಸ್ ಆಗುತ್ತೆ ಅಂತ ಶುರು ಮಾಡಿದ ತಕ್ಷಣ ಅನಿತಾ ಸತೀಶ್ ಮಲಗಿದ ರೂಮ್ ಡೋರ್ ಕ್ಲೋಸ್ ಆಗುತ್ತೆ. ಇವನಿಲ್ಲಿ ಏನೆಲ್ಲ ಬರೀತಾನೋ ಅದೆಲ್ಲ ರಿಯಲ್ ಆಗಿ ಅನಿತಾಗ್ ನಡೀತಾ ಇದೆ. ಸತೀಶ್ ನ ಎಬ್ಸೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಆಗ್ತಿಲ್ಲ. ಅನಿತಾ ಕಿರ್ಚಾಡ್ತಾ ಇರೋ ಶಬ್ದ ಕೇಳಿ ಕಾರ್ತಿಕ್ ಹಾಗೇನೆ ಅಸಿಸ್ಟೆಂಟ್ ಆ ರೂಮ್ಗೆ ಹೋಗ್ತಾರೆ. ಅನಿತಾ ಗಾಬರಿ ಆಗಿದ್ದಾಳೆ, ಇಲ್ಲಿ ಏನೇನೋ ನಡೀತಾ ಇದೆ ಅಂತ. ಆದ್ರೆ ಸತೀಶ್ಗೆ ಅನ್ನಿಸ್ತಾ ಇದೆ ಇವಳು ಸುಮ್ನೆ ಡ್ರಾಮಾ ಮಾಡ್ತಿದ್ದಾಳೆ ಅಂತ. ಅನಿತಾ ಏನ್ ನಡೀತು ಅಂತ ಹೇಳ್ದಾಗ್ಲೆ ಅಸಿಸ್ಟೆಂಟ್ ಗೆ ಗೊತ್ತಾಗುತ್ತೆ, ಹಾಗಾದ್ರೆ ನಾನಲ್ಲಿ ಕಥೆಯಾಗಿ ಬರಿತಾ ಇರೋದು ನಿಜವಾಗ್ಲೂ ನಡೀತಿದೆ ಅಂತ. ಅನಿತಾ ನಾನು ಈಗ್ಲೇ ಹೋಗ್ಬೇಕು ಅಂತ ಹಠ ಹಿಡಿತಾ ಇದ್ದಾಳೆ. ಆಗ ಕಾರ್ತಿಕ್, ನೋಡಿ ರಾತ್ರಿ ಆಗಿದೆ, ಈ ಸಮಯ ಹೋಗೋದು ಸರಿ ಇಲ್ಲ, ಬೆಳಗ್ಗೆ ಹೋಗಿ ಈಗ ಇಲ್ಲೇ ಮಲ್ಕೊಳ್ಳಿ, ಇಲ್ಲ ನಿಮ್ಗೇನಾದ್ರೂ ಭಯ ಆದ್ರೆ ಹಾಲ್ ನಲ್ಲಿ ಬಂದು ಮಲ್ಕೊಳ್ಳಿ, ನಾವೆಲ್ಲ ನಿದ್ದೆ ಮಾಡಲ್ಲ, ಎಚ್ಚರಿಕೆ ಇರ್ತೀವಿ ಅಂತ. ಅನಿತಾನ ಮಲ್ಕೊಳ್ಳೋಕೆ ಹೇಳಿ ಅಸಿಸ್ಟೆಂಟ್ ಕಾರ್ತಿಕ್ಗೆ ಹೇಳ್ತಾನೆ, ಅನಿತಾಗೆ ನಡೆದಿರೋ ಇನ್ಸಿಡೆಂಟ್ ನ ಹೆಂಗೆ ಕಥೆಯಾಗಿ ಬರ್ದಿದ್ದೀರಾ? ಇಲ್ಲಿ ನಡೀತಾ ಇರೋದ್ನ ನೀವು ಬರ್ದ್ರಾ ಅಥವಾ ನೀವು ಬರ್ದಂಗೆ ಇಲ್ಲಿ ನಡೀತಾ ಇದೀಯಾ? ಹೇ, ನಿನ್ಗೆ ಹೇಗ್ ಗೊತ್ತಾಯ್ತು? ಸರ್, ಕತೆ ಚೆನ್ನಾಗಿದೆಯಲ್ಲ ಅಂತ ನಾನು ಕೂಡ ಅದನ್ನ ಮುಂದುವರಿಸ್ದೆ. ನೋಡಿದ್ರೆ ನಾನೇನ್ ಬರದ್ನೋ ಅದೇ ಅನಿತಾಗ್ ನಡೆದಿದೆ. ಟ್ರಿಗರ್ ಆಗಿದ್ದ ಕಾರ್ತಿಕ್, ನಿನ್ನ ಯಾವನ ಕತೆ ಮುಂದುವರ್ಸೋದಕ್ಕೆ ಹೇಳಿದ್ದು? ಬುದ್ಧಿ ಇಲ್ವಾ ಅಂತ ಅಸಿಸ್ಟೆಂಟ್ ಕೆನ್ನೆಗೆ ಹೊಡೆದು ಫಸ್ಟ್ ಆ ನೋಟ್ ಬುಕ್ ನ ಡಸ್ಟ್ ಬಿನ್ ಗೆ ಹಾಕು ಅಂತ ಹೇಳ್ತಾರೆ. ಅಸಿಸ್ಟೆಂಟ್ ಹಂಗೆ ಮಾಡ್ತಾನೆ. ಇನ್ನು ಸತೀಶ್ ಕಾರ್ತಿಕ್ ಹತ್ರ ಬಂದು, ಅನಿತಾಗ್ ಏನಾದ್ರೂ ಹುಚ್ಚಿಡ್ದಿದ್ಯಾ? ಏನೇನೋ ಮಾತಾಡ್ತಾ ಇದ್ದಾಳೆ, ನಾನು ಅವಳ ಪಕ್ಕದಲ್ಲೇ ಇದ್ನಪ್ಪ, ನನಗೇನು ಆತರ ಆಗ್ಲಿಲ್ಲ, ರಾಡ್ ಏನಾದ್ರೂ ಸಿಕ್ಕಿದ್ರೆ ಅವಳ ತಲೆ ಹೊಡೆದಾಕ್ಬೇಕು ಅಂತ ಅನ್ನಿಸ್ತಾ ಇದೆ. ಅಸಲಿ ವಿಷಯ ಹೇಳಿದ್ರೆ ಎಲ್ಲಿ ಗಾಬರಿ ಆಗ್ತಾನೋ ಅಂತ ಕಾರ್ತಿಕ್ ಇವನಿಗೂ ಆ ವಿಷಯನ ಹೇಳೋದಿಲ್ಲ. ಕಾರ್ತಿಕ್ ನಿದ್ದೆ ಮಾಡೋಕೆ ಹೋದಾಗ ಸತೀಶ್ ಮಾತ್ರ ಹೊರಗಡೆ ಇದ್ದ.
ಇದ್ದಾನೆ. ಈಗ ಇವನು ಕೂಡ ಒಳಗಡೆ ಬಂದಾಗ ಆ ನೋಟ್ಬುಕ್ ಡಸ್ಟ್ ಬಿನ್ ಅಲ್ಲಿ ಇರೋದ್ ನೋಡಿ ಅದನ್ನ ಚೆಕ್ ಮಾಡ್ತಾನೆ. ಇವ್ರ ಕಥೆಯಲ್ಲಿ ಮೇನ್ ಕ್ಯಾರೆಕ್ಟರ್ ಹೆಸರು ಕೂಡ ಅನಿತಾನೆ. ಏನಿದು ಅನಿತಾ ಹೇಳಿದ ಕತೆ ತರನೇ ಇದೆ, ಬರೆಯೋಕೆ ಕಂಟೆಂಟ್ ಸಿಗ್ಲಿಲ್ಲ ಅಂತ ಅನಿತಾ ಹೇಳಿದ್ನೆ ಕಥೆಯಾಗಿ ಬರ್ದಿದ್ದಾರಾ? ಚೆನ್ನಾಗಿದೆಯಲ್ಲ, ಯಾಕೆ ಡಸ್ಟ್ ಬಿನ್ ಗೆ ಹಾಕಿದ್ದಾರೆ? ಬೆಳಗ್ಗೆ ಅಷ್ಟರಲ್ಲಿ ಕ್ಲೈಮ್ಯಾಕ್ಸ್ ನ ಮುಗಿಸಿ ಕಾರ್ತಿಕ್ ನ ಇಂಪ್ರೆಸ್ ಮಾಡ್ಬೇಕು ಅಂತ ಈಗ ಸತೀಶ್ ಆ ಕಥೆನ ಮುಂದುವರಿಸ್ತಾನೆ. ನೀರ್ ಕುಡಿಯೋಕ್ ಬಂದಿದ್ದ ಅಸಿಸ್ಟೆಂಟ್, ಏನ್ ಕತೆ ಬರಿತಾ ಇದ್ದೀರಾ? ಹೌದು, ನಿಮ್ಗಿಂತ ಸಖತ್ತಾಗಿ ಕ್ಲೈಮ್ಯಾಕ್ಸ್ ಟಚ್ ಕೊಟ್ಟಿದ್ದೀನಿ. ಅದಿರ್ಲಿ, ನಾನು ಸ್ಕ್ರಿಪ್ಟ್ ಅಲ್ಲಿ ಬರ್ದಿರೋ ತರಾನೇ ನೀನು ನೀರ್ ಬಾಟಲ್ ತಗೊಳೋದಕ್ಕೆ ಇಲ್ಲಿಗೆ ಬಂದಿದ್ಯಲ್ಲ. ಅಣ್ಣ, ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ಬರ್ದಿದ್ಯಾ? ಅನಿತಾ ನೋಡಿದ್ರೆ ನನಗ್ ತುಂಬಾ ಕೋಪ ಬರ್ತಿದೆ. ಅಷ್ಟರಲ್ಲಿ ಹಾಲ್ ನಲ್ಲಿದ್ದ ಕಾರ್ತಿಕ್ ಅನಿತಾ ತಲೆಗೆ ಹೊಡೆದು ಸಾಯಿಸ್ಬಿಡ್ತಾರೆ. ಆಕ್ಚುಲಿ ಇದನ್ನೇ ಕ್ಲೈಮ್ಯಾಕ್ಸ್ ಸೀನ್ ಆಗಿ ಸತೀಶ್ ಬರ್ದಿದ್ದ. ಈಗ ಅದು ನಿಜವಾಗ್ಲೂ ನಡೀತಾ ಇರೋದ್ ನೋಡಿ ಇಬ್ರಿಗೂ ಶಾಕ್ ಆಗುತ್ತೆ. ಈ ನೋಟಲ್ ಬರೆಯೋದೆಲ್ಲ ನಿಜವಾಗ್ಲೂ ನಡೆಯುತ್ತೆ ಅಂತ ನಾವು ಅದನ್ನ ಡಸ್ಟ್ ಬಿನ್ ಗೆ ಹಾಕಿದ್ವಿ, ಆದ್ರೆ ನೀನು ಮತ್ತೆ ಬರ್ದು ಅನಿತಾನ ಬಲಿ ತಗೊಂಡಿದ್ದೀಯಾ ಅಂತ. ಈಗ ಕತೆ ಪ್ರೆಸೆಂಟಿಗ್ ಬರುತ್ತೆ. ಇದನ್ ಕೇಳಿ ಇಬ್ರಿಗೂ ಶಾಕ್ ಆಗುತ್ತೆ. ಕಾರ್ತಿಕ್ ಅನಿತಾನ ಕೊಲೆ ಮಾಡ್ದ ಅಂತ ಅರೆಸ್ಟ್ ಆಗಿದ್ದಾನೆ. ಇದನ್ನೆಲ್ಲ ನಾನು ಕೋರ್ಟ್ ಅಲ್ಲಿ ಹೇಳಿದ್ರೆ ಯಾರು ಕೂಡ ನಂಬಲ್ಲ. ಲೀಸ್ ಮುಗಿದ ಮೇಲೆ ಕೀಸ್ನ ನಾನು ದಿವ್ಯ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟೆ. ನೀವು ಆ ದಿನ ರಿಯಾಲಿಟಿ ಶೋ ನಲ್ಲಿ ನನ್ನ ಇನ್ಸಲ್ಟ್ ಮಾಡಿದ್ರಿಂದಾನೆ ನಿಮ್ನ ಮನೇಲಿ ಇರೋಕೆ ಹೇಳಿ ಚಾಲೆಂಜ್ ಮಾಡ್ದೆ ಅಂತ. ನೆಕ್ಸ್ಟ್ ಡೇ ಶಿವಕುಮಾರ್ನ ಮೀಟ್ ಆಗಿ ಅಗತ್ಯನ್ ಹೇಳಿದ್ದ ವಿಷಯನ ಇವರಿಗೂ ಹೇಳ್ತಾರೆ. ನೀವು ಹೇಳ್ತಿರೋದ್ ನೋಡಿದ್ರೆ ಆ ಮನೆಗೆ ಯಾರೋ ಮಾಟ ಮಾಡಿದ್ದಾರೆ ಅನ್ಸುತ್ತೆ. ನಿಮ್ಗೆ ಇದ್ರಲ್ಲಿ ನಂಬಿಕೆ ಇಲ್ಲ ಅಂತ ನನಗ್ ಗೊತ್ತು, ಆದ್ರೆ ಅದು ನಿಜ. ಮನುಷ್ಯನ್ ಬಾಡಿನ ಎರಡು ರೀತಿಯಲ್ಲಿ ನೋಡಬಹುದು. ಒಂದು ಸಾಧಾರಣ ದೇಹ, ಇನ್ನೊಂದು ಅವರ. ಜ್ವರ ಕೆಮ್ಮು ಬಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ. ಅದೇ ತರ ಈ ಮಾಟ ಮಂತ್ರದಿಂದ ತೊಂದರೆ ಆದಾಗ ನಮ್ ತರ ಸ್ಪಿರಿಚುವಲ್ ಹೀಲರ್ಸ್ ನ ಭೇಟಿಯಾಗಬೇಕು. ಕೆಲವು ಮಂತ್ರವಾದಿಗಳು ಡಿಸೈಡ್ ಮಾಡಿದ್ರೆ ಒಬ್ಬ ವ್ಯಕ್ತಿ ಅವರನಲ್ಲಿ ಬೇಕು ಅಂತಾನೆ ಸಮಸ್ಯೆನ ಸೃಷ್ಟಿ ಮಾಡಬಹುದು. ಒಬ್ಬ ವ್ಯಕ್ತಿಗೆ ಈ ಮಾಟದಿಂದ ತೊಂದರೆ ಕೊಡ್ಬೇಕಂದ್ರೆ ಅವನ್ ರಕ್ತ, ಉಗುರು, ಕಾಲಡಿ ಮಣ್ಣು ಇದನ್ನ ಯಾವ್ದಾದ್ರು ಮಂತ್ರವಾದಿ ಕೈಗೆ ಕೊಟ್ರೆ ಅವನಿಂದ ಅವರಿಗೆ ಸಮಸ್ಯೆ ಆಗುತ್ತೆ. ಉಗುರು, ರಕ್ತ, ಕಾಲಡಿ, ಮಣ್ಣು ಇದನ್ನೆಲ್ಲ ಇಟ್ಕೊಂಡು ಒಂದು ಗೊಂಬೆ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿ ಯಾವ ವ್ಯಕ್ತಿ ಫೋಟೋನ ಅಂಟಿಸಿರ್ತಾರೋ ಅವನಿಗೆ ಖಂಡಿತ ತೊಂದರೆ ಆಗುತ್ತೆ. ಅಥರ್ವ ವೇದದಲ್ಲಿ ಅಷ್ಟಕರ್ಮ ಅಂತ ಒಂದು ಚಾಪ್ಟರ್ ಇದೆ. ಅದ್ರಲ್ಲಿ ಮಾಟ ಮಂತ್ರದ ಬಗ್ಗೆನೆ ಹೇಳಿದ್ದಾರೆ. ಏನ್ ಸರ್, ಕೆಟ್ಟದ್ ಮಾಡೋಕೆ ಅಂತ ಒಂದು ಚಾಪ್ಟರ್ ಇದೆಯಾ? ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆಗಿನ ಕಾಲದಲ್ಲಿ ರಾಜರು ಬೇರೆ ದೇಶನ ವಶಪಡಿಸ್ಕೊಂಡಾಗ ಅಲ್ಲಿನ ಜನ ಹೊಸ ರಾಜನ್ನ ಕೊಲ್ಲೋ ಸಾಧ್ಯತೆ ಕೂಡ ಇರ್ತಿತ್ತು. ಅದಕ್ಕೆ ರಾಜರು ಋಷಿ ಮುನಿಗಳ ಸಹಾಯದಿಂದ ವಶೀಕರಣ ಮೂಲಿಕೆಗಳನ್ನ ಮಿಕ್ಸ್ ಮಾಡಿ ಇಡೀ ಊರಿಗೆ ಊಟ ಹಾಕ್ತಿದ್ರು. ಅದನ್ನ ತಿಂದ ಜನ ಹೊಸ ರಾಜನ ಮಾತನ್ನ ಕೇಳ್ತಾ ಇದ್ರು. ಸರಿ ಸರ್, ನಮ್ ಪೇಷಂಟ್ ದಿವ್ಯಾಗೆ ಮಾಟ ಮಾಡಿಸಿದ್ದಾರಾ? ಅದನ್ನ ಹೇಗ್ ಕಂಡು ಹಿಡಿಯೋದು? ಅವ್ರನ್ನ ಒಂದ್ಸಲ ಇಲ್ಲಿ ಕರ್ಕೊಂಡ್ ಬನ್ನಿ. ಈಗ ದಿವ್ಯನ್ ಮನೆಗೆ ಹೋಗಿ ನಿಮ್ ಸಮಸ್ಯೆಗೆ ನಮ್ಮಿಂದ ಪರಿಹಾರ ಕೊಡಕ್ ಆಗಲ್ಲ, ಆದ್ರೆ ನಿಮ್ ಸಮಸ್ಯೆನ ಸಾಲ್ವ್ ಮಾಡೋಕೆ ಬೇರೊಬ್ಬ ವ್ಯಕ್ತಿ ಇದ್ದಾರೆ ಅಂತ ಅವ್ರನ್ನ ಕರ್ಕೊಂಡು ಶಿವಕುಮಾರ್ ಹತ್ರ ಬರ್ತಾರೆ. ಶಿವಕುಮಾರ್ ದಿವ್ಯನ್ ಕೂದಲ್ನ ಕಿತ್ತು ನೀರಲ್ಲಿ ಹಾಕಿ ಚೆಕ್ ಮಾಡಿದಾಗ ಮಾಟ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ನಿಮ್ ಕುಟುಂಬಕ್ಕೆ ಯಾರೋ ಮಾಟ ಮಾಡಿಸಿದ್ದಾರೆ. ಆ ಮಾಟದ ಹೆಸರು ಆನಿಮಿಸಂ. ಆಫ್ರಿಕಾದ ಕಾಡಲ್ಲಿ ವಾಸ ಮಾಡೋ ಜನ ಇದನ್ನ ಪ್ರಯೋಗ ಮಾಡ್ತಾರೆ. ಜೀವಂತವಾಗಿರೋ ಒಂದು ಎಮ್ಮೆ ತಲೆನ ಕತ್ತರಿಸಿ ಅದ್ರಲ್ಲಿ ಕೆಲವು ಮಂತ್ರಗಳನ್ನ ಹೇಳಿ ಮಾಟ ಮಾಡ್ತಾರೆ. ಇದನ್ನ ಯಾರ ಮೇಲೆ ಮಾಡಿರ್ತಾರೋ ಅವ್ರ ಇಡೀ ಕುಟುಂಬನೇ ನಾಶ ಆಗುತ್ತೆ. ನಿಮ್ ಸ್ವಂತದಲ್ಲೇ ಯಾರೋ ಹೀಗ್ ಮಾಡಿದ್ದಾರೆ. ಗಾಬರಿಯಾಗಿದ್ದ ದಿವ್ಯ ಹೇಳ್ತಾರೆ, ನಮ್ಗೆ ಯಾರ ಜೊತೆನೂ ವೈರತ್ವ ಇರ್ಲಿಲ್ಲ, ಆದ್ರೆ ನಮ್ ದೊಡ್ಡಮ್ಮನ್ ಜೊತೆ ಏನೋ ಆಸ್ತಿ ವಿಚಾರದಲ್ಲಿ ಮನಸ್ತಾಪ ಇತ್ತಂತೆ. ಇದೇ ಕಾರಣಕ್ಕೆ ಅವರು ದೂರದಲ್ಲೆಲ್ಲೋ ಇದ್ದಾರೆ. ನಾನ್ ಹುಟ್ಟೋಕು ಮುಂಚೆ ನಮ್ ಫ್ಯಾಮಿಲಿ ಹಾಗೇನೆ ಅತ್ತೆ ಒಂದೇ ಮನೇಲಿದ್ರು. ಒಂದು ಕಾರ್ ಆಕ್ಸಿಡೆಂಟ್ ನಲ್ಲಿ ಅತ್ತೆ ಮಾವ ಹಾಗೇನೆ ಅವ್ರ ಮಗಳು ತೀರ್ಕೊಂಡ್ರು. ಅವ್ರ ಸತ್ತ ಕೆಲವೇ ದಿನಗಳಲ್ಲಿ ನಮ್ ತಂದೆ ಕೂಡ ತೀರ್ಕೊಂಡ್ರು. ಇದ್ರಿಂದ ನಮ್ ತಾಯಿ ನನ್ನ ಕರ್ಕೊಂಡು ನಮ್ ತಾತನ್ ಮನೆಗೆ ಬಂದ್ಬಿಟ್ರು ಅಂತ. ಹಾಗಾದ್ರೆ ಆಸ್ತಿ ವಿಷಯದಲ್ಲೇ ಯಾರೋ ನಿಮ್ ಕುಟುಂಬಕ್ಕೆ ಮಾಟ ಮಾಡಿಸಿದ್ದಾರೆ. ರಿಸ್ಕ್ ಏನಂದ್ರೆ ಈ ಮಾಟಕ್ಕೆ ತಡೆ ಹೊಡಿಯಕ್ ಆಗಲ್ಲ. ಯಾರು ಇದನ್ನ ಇಟ್ಟಿರ್ತಾರೋ ಅವ್ರ ಮೇಲೇನೆ ತಿರುಗಿಸಬಹುದು. ಅದಕ್ಕೂ ಮುಂಚೆ ಈ ಮಾಟ ಮಾಡಿಸಿರೋದು ಯಾರು ಅನ್ನೋದು ಗೊತ್ತಾಗ್ಬೇಕು. ಮಾಟ ಮಾಡಿಸಿರೋ ವ್ಯಕ್ತಿಯ ಕೂದಲು, ಉಗುರು ಅಥವಾ ರಕ್ತ ಇದ್ರಲ್ಲಿ ಯಾವ್ದಾದ್ರೂ ಸಿಕ್ಕಿದ್ರೆ ಸಾಕು, ಅವ್ರಿಗೇನೆ ತಿರುಗಿಸಬಹುದು. ಈ ಮಾಟದ ಎಫೆಕ್ಟ್ ನಿಮ್ ತಾಯಿಗೂ ಆಗಿರ್ಬೋದು. ನೀವು ಹೆದರ್ತೀರಾ ಅಂತ ನಿಮ್ಗೆ ಹೇಳಿಲ್ಲ ಅನ್ಸುತ್ತೆ. ಮೇ ಬಿ ಇದ್ರಿಂದಾನೇ ನಿಮ್ ಅತ್ತೆ ಕುಟುಂಬ ಸತ್ತಿರ್ಬೋದು. ಹಾಗೇನೆ ನಿಮ್ ತಾತ ಪ್ಯಾರಲೈಸ್ ಆಗೋದಕ್ಕೂ ಇದೇ ಕಾರಣ ಆಗಿರ್ಬೋದು. ನಾನ್ ಗೆಸ್ ಮಾಡೋದು ಸರಿ ಇದ್ರೆ ಖಂಡಿತ ಆ ಮನೇಲಿ ಎಮ್ಮೆ ತಲೆ ಇರೋ ಸಾಧ್ಯತೆ ಇದೆ. ಅದನ್ನ ತೆಗೆದ ತಕ್ಷಣ ಯಾರು ಮಾಟ ಮಾಡ್ಸಿರ್ತಾರೋ ಅವ್ರ ಮೇಲೆನೆ ತಿರುಗಿಸ್ಬೇಕು, ಇಲ್ಲ ಅಂದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ. ಕಟ್ ಮಾಡಿದ್ರೆ ದಿವ್ಯ ಅವ್ರ ತಾಯಿ ಹತ್ರ ನಮ್ಗೆ ಯಾರೋ ಮಾಟ ಮಾಡಿಸಿದ್ದಾರೆ ಅಂತ ಸ್ವಾಮೀಜಿ ಹೇಳಿದ್ರು. ಇದನ್ ಕೇಳಿ ಅವ್ರ ತಾಯಿಗೆ ಗಾಬರಿ ಆಗುತ್ತೆ. ಇನ್ನೊಂದು ಕಡೆ ಅರ್ಜುನ್ ಪ್ಯಾರಲೈಸ್ ಆಗಿರೋ ದಿವ್ಯನ್ ತಾತನಿಗೆ ಹಿಪ್ನೋಟೈಸ್ ಮಾಡ್ತಾರೆ. ನನ್ ಜೊತೆ ಮಾತಾಡಕ್ ಆಗುತ್ತಾ? ಹೌದು ಅಂತ ಹೇಳ್ತಾರೆ. ಅವರು ಹೇಳಿಕೆ ಕೊಡೋದ್ನ ರೆಕಾರ್ಡ್ ಮಾಡ್ತಾರೆ. ಈ ಕಡೆ ದಿವ್ಯ ನಮ್ಮ ಅತ್ತೆ ಹೇಗ್ ಸತ್ರು? ಆಕ್ಸಿಡೆಂಟ್ ನಲ್ಲಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿ, ಆಗ್ಲೇ ನಮ್ ಸಮಸ್ಯೆಗೆ ಪರಿಹಾರ ಸಿಗೋದು ಅಂತ. ದಿವ್ಯನ್ ತಾಯಿ ಹೇಳ್ತಿರೋ ಪ್ರಕಾರ ನಿಮ್
ತಂದೆಗೆ ನಿಮ್ಮ ಅತ್ತೆ ಅಂದ್ರೆ ತುಂಬಾ ಇಷ್ಟ, ತಂಗಿ ಮೇಲೆ ಪ್ರೀತಿ ಜಾಸ್ತಿ ಇಟ್ಕೊಂಡಿದ್ರು. ಆಗ ನಿಮ್ಮ ಅತ್ತೆ ದೀಪ ಸ್ಟೀಫನ್ ಅನ್ನೋ ವ್ಯಕ್ತಿನ ಲವ್ ಮಾಡ್ತಿದ್ಲು. ಒಂದಿನ ಅವನ್ನ ಮದ್ವೆ ಮಾಡ್ಕೊಂಡು ಬಂದ್ಬಿಟ್ಲು. ಅವಳ ಖುಷಿನೇ ಮುಖ್ಯ ಅಂತ ನಿಮ್ ತಂದೆ ವಿರೋಧ ಮಾಡ್ಲಿಲ್ಲ. ಸ್ಟೀಫನ್ಗೆ ತನ್ನವರು ಅಂತ ಯಾರು ಇಲ್ಲ, ಅದಕ್ಕೆ ಅವನು ಮನೆ ಅಳಿಯನ್ನಾಗಿ ಬಂದ್ಬಿಟ್ಟ. 1 ವರ್ಷದಲ್ಲಿ ಅವರಿಗೆ ಒಂದು ಹೆಣ್ಮಗು ಹುಟ್ಟಿತು. ಕೆಲವು ವರ್ಷಗಳ ನಂತರ ಸ್ಟೀಫನ್ ನಡವಳಿಕೆ ಬದಲಾಯಿತು. ಗ್ಯಾಮ್ಲಿಂಗ್ಗೆ ಅಡಿಕ್ಟ್ ಆಗಿದ್ದ. ಊರಿಡೀ ಸಾಲ ಆಗಿದ್ರಿಂದ ಆಸ್ತಿಲ್ ಪಾಲ್ ಕೇಳ್ದ. ಆದ್ರೆ ನಿಮ್ ತಂದೆ ಒಪ್ಪಿಲ್ಲ. ಇದ್ರಿಂದ ಟ್ರಿಗರ್ ಆಗಿದ್ದ ಸ್ಟೀಫನ್ ನಿಮ್ ತಂದೆ ಮನೇಲಿ ಇಲ್ದೇ ಇರೋ ಟೈಮ್ ನಲ್ಲಿ ಗರ್ಭಿಣಿಯಾಗಿದ್ದ ದೀಪ ಹಾಗೇನೆ ಅವಳ 5 ವರ್ಷದ ಮಗಳನ್ನ ಕೊಲೆ ಮಾಡಿ ಅವನು ಕೂಡ ಸೂಸೈಡ್ ಮಾಡ್ಕೊಂಡ. ಈ ವಿಷಯ ಗೊತ್ತಾದ್ಮೇಲೆ ನಿಮ್ ತಂದೆ ಕೂಡ ಗಾಬರಿಯಾಗಿ ತೀರ್ಕೊಂಡ್ರು. ಮತ್ತೆ ನಮ್ ದೊಡ್ಡಮ್ಮನ್ ಜೊತೆ ಏನೋ ಆಸ್ತಿ ವಿಷಯದಲ್ಲಿ ಕಿರಿಕಾಗಿತ್ತು ಅಂತ ಹೇಳಿದ್ರಿ ಅಲ್ವಾ? ಹೌದು, ಸಾಲ ಜಾಸ್ತಿ ಆಗಿದ್ರಿಂದ ನಿಮ್ ದೊಡ್ಡಮ್ಮ ಹಳೆ ಮನೆ ಆಸ್ತಿ ಪತ್ರ ಕೇಳಿದ್ರು. ನಮ್ ತಂದೆ ಅದನ್ನ ಕೊಟ್ಟಿಲ್ಲ. ಇದರಿಂದ ಕೋಪ ಮಾಡ್ಕೊಂಡು ದೂರ ಹೋಗ್ಬಿಟ್ರು. ಈಗ ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ದಿವ್ಯಾ ಹೇಳ್ತಾರೆ, ನನಗೆ ದೊಡ್ಡಮ್ಮನ ಮೇಲೆನೆ ಡೌಟ್. ಅವರೇ ಮಾಟ ಮಾಡಿಸಿದ್ದಾರೆ ಅನ್ಸುತ್ತೆ. ಆ ಎಮ್ಮೆ ತಲೆನ ನಮ್ಮ ಮನೇಲಿ ಇಟ್ಟಿರೋದು ಯಾರು ಅಂತ ಗೊತ್ತಾ? ಯಾರು ಅಂತ ಗೊತ್ತಾದ್ರೆ ಅವ್ರಿಗೇನೆ ಇದನ್ನ ತಿರುಗಿಸಬಹುದು. ಫೋಟೋ ಏನಾದ್ರೂ ಇದೆಯಾ? ಈಗ ಫ್ಯಾಮಿಲಿ ಆಲ್ಬಮ್ ನ ತೋರಿಸಿ, ಇವಳೇ ವೇದಿಕಾ, ನಿಮ್ಮ ಅತ್ತೆ ಮಗಳು. ಇದೇ ಹುಡುಗಿನೇ ದಿವ್ಯಾನ್ ಕನ್ಸಲ್ ಬಂದಿರ್ತಾಳೆ. ಕನ್ಸಲ್ ವೇದಿಕಾ ಮೇಘ ಅವ್ರ ಮಗಳಾಗಿದ್ಲು ಅನ್ನೋದು ದಿವ್ಯಾಂಗ್ ಕನ್ಫರ್ಮ್ ಆಗುತ್ತೆ. ಇದು ನಿಮ್ಮ ಅತ್ತೆ ದೀಪ ಹಾಗೂ ಸ್ಟೀಫನ್ ನನ್ ಜೊತೆಲಿ ನಿಂತ್ಕೊಂಡಿದ್ದಾರಲ್ವಾ, ಇವರೇ ನಿಮ್ ದೊಡ್ಡಮ್ಮ. ಇದನ್ ನೋಡಿ ಮೇಘ ಅವ್ರಿಗೆ ಗಾಬರಿ ಆಗುತ್ತೆ. ದಿವ್ಯಾನ್ ದೊಡ್ಡಮ್ಮ ಇದ್ದಾರಲ್ಲ, ಅವರು ಇವ್ರ ಸ್ವಂತ ಅಕ್ಕ. ಈಗ ಜೊತೆಲಿದ್ದ ಮೇಘ ಕಾಣಿಸ್ತಾ ಇಲ್ಲ. ಇವ್ರಿಗೆ ಗಾಬರಿ ಆಗುತ್ತೆ, ಸಡನ್ ಆಗಿ ಎಲ್ಲಿ ಹೋದ್ರು ಅಂತ. ಅರ್ಜುನ್ ದಿವ್ಯಾ ಕಾಲ್ ಮಾಡಿ ಬೇಗ ಹಳೆ ಮನೆಗ್ ಬನ್ನಿ ಅಂತ ಹೇಳ್ತಾರೆ. ಮೇಘ ಅಲ್ಲಿಂದ ಮನೆಗೆ ಓಡ್ ಬಂದು, ಅಮ್ಮ ನಾವಿಲ್ಲಿರೋದು ಸೇಫ್ ಅಲ್ಲ, ಬಾ ಹೋಗೋಣ ಅಂತ. ಅವ್ರ ತಾಯಿ ಯಾಕೆ ಅಂತ ಕೇಳ್ತಾರೆ. ನಿನಗೆ ಲತಾ ಅಂತ ಒಬ್ರು ತಂಗಿ ಇದ್ದಾರೆ ತಾನೆ, ಅವರಿಗೂ ನಿನಗೂ ಆಸ್ತಿ ವಿಷಯದಲ್ಲಿ ಕಿರಿಕಾಗಿತ್ತು ಅಲ್ವಾ, ಅದಕ್ಕೆ ನೀನು ಮಾಟ ಮಾಡಿಸಿ ಮನೆ ಬಿಟ್ಟು ಓಡ್ ಬಂದಿದ್ಯಾ. ಈಗ ನೀನೇ ಮಾಟ ಮಾಡ್ಸಿರೋದು ಅಂತ ಅವ್ರಿಗೆ ಗೊತ್ತಾಗಿದೆ. ನಮ್ಮಿಬ್ರಲ್ಲಿ ಯಾರೇ ಸಿಕ್ಕಿದ್ರುನು ನಮ್ಮೇಲೇನೆ ತಿರುಗಿಸ್ಬಿಡ್ತಾರೆ ಅಂತ. ಈ ಕಡೆ ಹಳೆ ಮನೆಗ್ ದಿವ್ಯಾ ಬಂದಾಗ ಅಲ್ಲಿ ಅರ್ಜುನ್ ಹಾಗೇನೆ ಅಗತ್ಯನಿದ್ದಾರೆ. ಅರ್ಜುನ್ ಹೇಳ್ತಾರೆ, ನಿಮ್ ಫ್ಯಾಮಿಲಿಗೆ ಯಾರು ಮಾಟ ಮಾಡ್ಸಿರೋದು ಅಂತ ಗೊತ್ತಾಗಿದೆ, ಇದನ್ ನೋಡಿ ಅಂತ ದಿವ್ಯಾ ಅವ್ರ ತಾತನ್ನ ಹಿಪ್ನೋಟೈಸ್ ಮಾಡಿದಾಗ ರೆಕಾರ್ಡ್ ಮಾಡಿದ್ದ ವಿಡಿಯೋನ ತೋರಿಸ್ತಾರೆ. ನಿಮ್ ಕುಟುಂಬಕ್ಕೆ ಮಾಟ ಮಾಡ್ಸಿರೋದು ಯಾರು ಅಂತ ಅರ್ಜುನ್ ಕೇಳಿದಾಗ ಇಲ್ಲೇ ಶಾಕಿಂಗ್ ಟ್ವಿಸ್ಟ್. ಆ ಮಾಟ ಮಾಡಿದ್ದು ನಾನೇ ಅಂತ ದಿವ್ಯಾ ಅವ್ರ ತಾತ ಹೇಳ್ತಾರೆ. ದಿವ್ಯಾಂಗ್ ಶಾಕ್ ಆಗುತ್ತೆ. ಅವ್ರು ಹೇಳ್ತಿರೋ ಪ್ರಕಾರ ಒಂದು ಕಾಲದಲ್ಲಿ ಅವರು ದೊಡ್ಡ ಮಂತ್ರವಾದಿ ಆಗಿದ್ರು. ಇವ್ರ ಮಗಳು ಲತಾನ ಊರಲ್ಲೇ ಶ್ರೀಮಂತ ಕುಟುಂಬಕ್ಕೆ ಕೊಟ್ಟು ಮದ್ವೆ ಮಾಡ್ಸಿರ್ತಾರೆ. ದೀಪ ಸ್ಟೀಫನ್ಗೆ ಒಂದು ಹೆಣ್ಮಗು ಹುಟ್ಟಿದೆ. 5 ವರ್ಷ ಕಳೆದು ದೀಪ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾರೆ. ಆದ್ರೆ ಲತಾಗೆ ಮಕ್ಕಳಿರ್ಲಿಲ್ಲ. ಇದ್ರಿಂದ ಅವರು ತುಂಬಾ ಡಿಸ್ಟರ್ಬ್ ಆಗಿದ್ರು. ಹೀಗಿರುವಾಗ ಲತಾ ಅವ್ರ ಗಂಡ ಮೋಹನ್ ಆಸ್ತಿನಲ್ಲಿ ದೀಪಾಗೂ ಸಮಪಾಲು ಕೊಡ್ಬೇಕು ಅಂತ ವಿಲ್ ಬರೆಯೋ ನಿರ್ಧಾರ ಮಾಡಿದ್ರು. ಇದು ಲತಾಗ್ ಇಷ್ಟ ಇರ್ಲಿಲ್ಲ. ನೇರವಾಗಿ ಮಂತ್ರವಾದಿ ಆಗಿದ್ದ ಅವ್ರ ತಂದೆನ ಭೇಟಿಯಾಗಿದ್ದಾರೆ. ಮಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ಇವರು ರೆಡಿ ಇದ್ರು. ಆಸ್ತಿನಲ್ಲಿ ದೀಪಾಗೂ ಸಮಪಾಲು ಕೊಡೋ ನಿರ್ಧಾರ ಮಾಡಿದ್ದಾರೆ. ದೀಪ ಪ್ರೆಗ್ನೆಂಟ್ ಆಗಿರೋದ್ರಿಂದ ಎಲ್ರು ಖುಷಿಯಾಗಿದ್ದಾರೆ. ನನಗೆ ಮಕ್ಕಳಿಲ್ದೆ ಇರೋದ್ರಿಂದ ಆಸ್ತಿ ಪೂರ್ತಿ ದೀಪಕ್ ಸೇರೋ ಸಾಧ್ಯತೆ ಇದೆ. ಆಗ ಇವರು ನನ್ ದೊಡ್ಡ ಮಗಳಿಗೆ ನಾನ್ ಮಾಟ ಮಂತ್ರ ಮಾಡೋದು ಇಷ್ಟ ಇರ್ಲಿಲ್ಲ, ಅದಕ್ಕೆ ನನ್ನ ಬಿಟ್ಟು ಹೋಗ್ಬಿಟ್ಲು. ಅಂದ್ರೆ ಇವ್ರ ದೊಡ್ಡ ಮಗಳು ಯಾರು ಗೊತ್ತಾ? ಮೇಘ ಅವ್ರ ಅಮ್ಮ. ಈಗ ಲತಾ ತಂದೆಗೆ ಹೇಳ್ತಾರೆ, ದೀಪ ಹಾಗೂ ಅವಳ ಫ್ಯಾಮಿಲಿ ನಾಶ ಆಗ್ಬೇಕು. ಅದೇ ಸಮಯ ಅಲ್ಲಿಗೆ ದೀಪ ಕೂಡ ಬರ್ತಾರೆ. ನಿಮ್ ಬಗ್ಗೆ ಲತಾ ನನಗೆ ಹೇಳಿದ್ರು, ಸ್ಟೀಫನ್ಗೆ ಗಂಡು ಮಗು ಅಂದ್ರೆ ತುಂಬಾ ಇಷ್ಟ. ಈಗ ನಾನು ಪ್ರೆಗ್ನೆಂಟ್ ಅಲ್ವಾ, ಗಂಡು ಮಗು ಹುಟ್ಟೋ ತರ ಏನಾದ್ರೂ ಬ್ಲಾಕ್ ಮ್ಯಾಜಿಕ್ ಮಾಡ್ತೀರಾ ಅಂತ. ಆಗ ಇವರು ಸರಿ, ನಿನ್ ಗಂಡನ್ ಕೂದಲ್ನ ತಗೊಂಡ್ ಬಾ. ಪಾಪ ದೀಪಾಗ್ ಇವ್ರ ಐಡಿಯಾ ಗೊತ್ತಿಲ್ಲ. ಲತಾ ಅವ್ರ ತಂದೆ ಹೇಳ್ತಾರೆ, ಈಗ ನಾನು ಸ್ಟೀಫನ್ ಕೂದಲ್ನ ಇಟ್ಟು ಮಾಟ ಮಾಡಿದ್ರೆ ಅವ್ರ ರಕ್ತ ಸಂಬಂಧಿಗಳೆಲ್ಲ ನಾಶ ಆಗ್ತಾರೆ. ದೀಪ ಸ್ಟೀಫನ್ ಕೂದಲ್ನ ಬಾಚಣಿಗೆಯಿಂದ ಕಲೆಕ್ಟ್ ಮಾಡಿ ಅದನ್ನ ಇವ್ರಿಗೆ ಕೊಟ್ಟಾಗ ಅವರು ಎಮ್ಮೆ ಕೊಂಬಿನ ಮೇಲೆ ಮಾಟ ಮಂತ್ರ ಮಾಡಿ ಅದನ್ನ ಮನೇಲಿ ನೇತು ಹಾಕೋದಕ್ಕೆ ಹೇಳ್ತಾರೆ. ದೀಪ ಹಂಗೆ ಮಾಡಿದ್ದಾರೆ. ಇದಾದ್ಮೇಲೆ ಮನೇಲಿ ಜಗಳ ಶುರುವಾಯ್ತು. ಇದನ್ನ ನೋಡಿ ಲತಾಗೆ ಫುಲ್ ಖುಷಿ. ಸ್ಟೀಫನ್ ಡೈಲಿ ಕುಡ್ದು ಗಲಾಟೆ ಮಾಡ್ತಾ ಇದ್ದ. ಒಂದಿನ ಜಗಳ ಜಾಸ್ತಿಯಾಗಿ ಸ್ಟೀಫನ್ ದೀಪನ ಸಾಯಿಸ್ಬಿಟ್ಟ. ಇದಕ್ಕೆ ಐ ವಿಟ್ನೆಸ್ ಆಗಿದ್ದ ಮಗಳನ್ನ ಕೂಡ ಸಾಯಿಸಿ ಕೊನೆಗೆ ಅವನು ಕೂಡ ಸೂಸೈಡ್ ಮಾಡ್ಕೊಂಡ. ಇದನ್ ನೋಡಿ ಲತಾಗೆ ಶಾಕ್ ಆಗಿದೆ. ಅದೇ ಸಮಯ ಲತಾ ಅವ್ರ ತಂದೆ ಮನೆಗ್ ಬರ್ತಾರೆ. ಆಗ್ಲೇ ಸತ್ತೋಗಿದ್ದ ದೀಪಗೆ ಹೆರಿಗೆ ಆಗಿದೆ. ಆ ಮಗುನ ನಾನೇ ಸಾಕ್ತೀನಿ ಅಂದಾಗ ಮಾಟ ಮಾಡಿರೋದ್ರಿಂದ ಆ ಶಾಪ ಈ ಮಗುಗೂ ತಟ್ಟುತ್ತೆ. ಅದನ್ನ ಸಾಯಿಸ್ಬಿಡೋಣ ಅಂದಾಗ ಲತಾ ಒಪ್ಪಲ್ಲ. ನನಗೆ ಮಕ್ಳಿಲ್ದೆ ಇರೋದ್ರಿಂದ ನಾನೇ ಇದನ್ನ ಸಾಕ್ತೀನಿ ಅಂತ ಹೇಳಿದ್ದಾರೆ. ಆ ಮಗು ಬೇರೆ ಯಾರು ಅಲ್ಲ, ಇದೇ ದಿವ್ಯಾ. ಅದ್ರಿಂದಾನೇ ದಿವ್ಯಾಗೂ ಈ ರೀತಿ ವಿಷನ್ಗಳು ಬರ್ತಾ ಇದೆ. ಅಂದ್ರೆ ದಿವ್ಯನ್ ನಿಜವಾದ ಅಮ್ಮ ಲತಾ ಅಲ್ಲ, ದೀಪ. ಹಿಪ್ನೋಟೈಸ್ ಮಾಡೋ ಸಂದರ್ಭದಲ್ಲಿ ಅರ್ಜುನ್ ಆ ತಾತನ್ ಕೂದಲ್ನ ಕಿತ್ತಿರ್ತಾರೆ. ಫಸ್ಟ್ ಆ ಕೊಂಬನ್ನ ಹೊರಗಡೆ ತಗೊಂಡೋಗಿ ಅರ್ಜುನ್ ತಂದಿದ್ದ ಆ ತಾತನ್ ಕೂದಲ್ನ ಆ ಕೊಂಬಿನ ಮೇಲೆ ಇಟ್ಟು ಸುಟ್ಟಾಕ್ತಾರೆ. ಅಗತ್ಯನ್ ಹೇಳ್ತಾರೆ, ಇನ್ಮೇಲೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ. ಈ ಮಾಟನ ಮಾಡಿರೋರ್ಗೆನೆ ತಿರುಗ್ಸಾಗಿದೆ. ಇನ್ಮೇಲೆ ಅವ್ರಿಗೆ ಸಮಸ್ಯೆ ಶುರುವಾಗುತ್ತೆ ಅಂತ.
ದಿವ್ಯಾ ಹೇಳ್ತಾಳೆ, ನಮ್ಮಮ್ಮ ದೀಪಾ ಅಂತ ಗೊತ್ತಿಲ್ದೆ ಅವ್ರನ್ನ ಕೊಂದವ್ರ ಜೊತೆನೆ ಇಷ್ಟು ವರ್ಷ ಜೀವನ ಮಾಡ್ಬಿಟ್ಟೆ, ಇನ್ಮೇಲೆ ಅವ್ರ ನರ್ಕ ಅನುಭವಿಸ್ಲಿ ಅಂತ. ಸೊ ಈಗ ಮಾಟನ ಇವ್ರಿಗೇನೆ ತಿರ್ಗಿಸಿರೋದ್ರಿಂದ ಅದ್ರ ಎಫೆಕ್ಟ್ ಶುರು ಆಗುತ್ತೆ. ಪ್ಯಾರಲೈಸ್ ಆಗಿದ್ದ ಲತಾ ಅವ್ರ ತಂದೆ ನಾರ್ಮಲ್ ಆಗಿದ್ದಾರೆ. ಲತಾಗೆ ದೆವ್ವ ಇರೋ ತರ ಎಲ್ಲ ವಿಷನ್ಸ್ ಕಾಣಿಸ್ತಾ ಇದೆ. ನೀವು ಹೇಗೆ ಎದ್ದು ನಿಂತ್ಕೊಂಡಿದ್ದೀರಾ? ನಿಮ್ಗೆ ನಡಿಯೋಕ್ ಆಗಲ್ಲ ಅಲ್ವಾ? ನಿನಗೆ ಅವತ್ತೇ ಹೇಳ್ದೆ ಆ ಮಗುನ ಕೊಂದು ಬಿಡೋಣ ಅಂತ, ಆದ್ರೆ ನೀನು ನನ್ ಮಾತ್ ಕೇಳಿಲ್ಲ. ಈಗ ಅವಳಿಗೆಲ್ಲ ಗೊತ್ತಾಗಿ ಆ ಮಾಟನ ನಮ್ಗೇನೆ ತಿರುಗಿಸ್ಬಿಟ್ಲು ಅಂತ. ಲತಾ ಹುಚ್ಚಿ ತರ ನಗ್ತಾ ಇದ್ದಾರೆ. ಅವ್ರ ತಂದೆ ಮಹಡಿ ಮೇಲಿಂದ ಬಿದ್ದು ಸತ್ತೋಗ್ತಾರೆ. ಅಷ್ಟ್ರಲ್ಲಿ ಸ್ಪಾಟ್ಗೆ ಈ 3 ಜನ ಬರ್ತಾರೆ. ಲತಾ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಈಗ್ಲೇ ಇವರಿಗೆಲ್ಲ ಗೊತ್ತಾಗುತ್ತೆ ಆ ಮಾಟ ಎಷ್ಟು ಡೇಂಜರಸ್ ಅಂತ. ವಿಷಯ ಗೊತ್ತಾಗಿ ಮೇಘ ಕೂಡ ಬರ್ತಾರೆ. ನಮ್ ತಾಯಿನೇ ದಿವ್ಯಾ ಅವ್ರ ದೊಡ್ಡಮ್ಮ. ಅವ್ರ ತಂದೆ ಮಾಟ ಮಾಡ್ತಿದ್ರು, ಅದು ನಮ್ ತಾಯಿಗೆ ಇಷ್ಟ ಆಗದೆ ದೂರ ಹೋಗ್ಬಿಟ್ರು ಅಂತ. ಅರ್ಜುನ್ ಹೇಳ್ತಾರೆ, ನಿಮ್ ತಾಯಿ ಇನ್ನೋಸೆಂಟ್ ಅಂತ ನನ್ಗೆ ಗೊತ್ತು. ಆಗ ಅಗತ್ಯನ್, ಈ ಶಾಪ ಮುಗೀತು, ಇನ್ಮೇಲೆ ಯಾರಿಗೂ ಸಮಸ್ಯೆ ಆಗಲ್ಲ, ಯಾಕಂದ್ರೆ ಬಲಿ ತಗೊಳ್ಳೋದಕ್ಕೆ ಲತಾ ಫ್ಯಾಮಿಲಿನಲ್ಲಿ ಯಾರು ಜೀವಂತವಾಗಿಲ್ಲ ಅಂತ. ಆಗ ಅರ್ಜುನ್ ಒಂದು ಟ್ವಿಸ್ಟ್ ಕೊಡ್ತಾರೆ, ಸರ್ ಸಮಸ್ಯೆ ಇನ್ಮೇಲೆನೆ ಶುರು ಆಗುತ್ತೆ. ದಿವ್ಯಾಗೀಗ ಬ್ಲಡ್ ರಿಲೇಟಿವ್ಸ್ ಅಂತ ಯಾರು ಇಲ್ಲ. ನಾವು ಮಾಟನ ತಿರುಗಿಸಿರೋದು ಲತಾ ಅವ್ರ ಕುಟುಂಬದ ಮೇಲೆ ಅಲ್ವಾ? ಮೇಘ ಅವ್ರ ಅಮ್ಮ ಲತಾ ಅವ್ರ ಸ್ವಂತ ಅಕ್ಕ ತಾನೆ. ಈಗ ಅದು ಮೇಘ ಹಾಗೇನೆ ಅವ್ರ ತಾಯಿನ ಕೂಡ ಬಲಿ ತಗೊಳುತ್ತೆ ಅಂತ. ಇದನ್ ಕೇಳಿ ಮೇಘ ಗಾಬರಿ ಆಗುತ್ತೆ. ಈಗ ಮಾಟದ ಎಫೆಕ್ಟ್ ಗೆ ಮೇಘ ಕೂಡ ನಗ್ತಾ ಇದ್ದಾಳೆ. ಇದನ್ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಪಾರ್ಟ್ 2 ಗೆ ಲೀಡ್ ಕೊಟ್ಟು ಈ ಸಿನಿಮಾನ ಎಂಡ್ ಮಾಡ್ತಾರೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.